ಫ್ರೆಂಡ್ಸ್, ಇವತ್ತು ಯೋಗ ಡೇ. ಎಲ್ಲ ಪಾರ್ಕಲ್ಲೂ ಕೂಡ ಎಲ್ಲರೂ ಕೂಡ ಯೋಗ ಮಾಡ್ತಾ ಇರ್ತಾರೆ. ಹಾಗೆ ಅವರ ಅಭಿಪ್ರಾಯಗಳನ್ನು, ಅವರ ಅನಿಸಿಕೆಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಯಾರು ಕೂಡ ಯೋಗ ಮಾಡ್ತಾ ಇರೋ ಥರ ಅನಿಸ್ತಾ ಇಲ್ಲ. ಬ್ರೋ, ಒಂದು ನಿಮಿಷ. ನಾನು ನೀವು ಇದು ಯಾವ ಯೋಗ ಅಂತ ಗೊತ್ತಾಗಿಲ್ಲ. ನಮ್ಮನ್ನ ನೋಡಿ ಯೋಗ ಬರುತ್ತದೆ. ನಾನು ಅದನ್ನೇ ಹೇಳಕ್ ಬಂದಿದ್ದೇನೆ. ಯೋಗ ಮಾಡೋ ಯಾಕೆ ಸಿಕ್ಕಿರಿ ಸಾಕು ಬಂದ್ಬಿಡ್ತಾನೆ. ವಜ್ರಾಸನ ಮಾಡ್ತೀನಿ, ಬರ್ತೀನಿ. ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲ. ನಮ್ಮ ಕಾಲದಲ್ಲೂ ಹಿಂಗಿರ್ಲಿಲ್ಲ. ಅದನ್ನ ಇವತ್ತು ಯೋಗ ದಿನ ಅಲ್ಲ, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಅಂತ ಅದ್ರ ಡಿಫ್ರೆಂಟ್ ಯೋಗ ನಾವು ಮಾಡ್ತಿದ್ವಿ. ಓ, ಈ ಥರ. ಹೌದು. ಆದರೆ ಅಮೋಘ ಬ್ರೋ, ನಿಮ್ಮನ್ನು ನಾನು ಎಲ್ಲೆಲ್ಲೋ ಹುಡುಕಿದೆ. ನೀವು ನೋಡಿದ್ರೆ ಯೋಗ ಡೇ ದಿನ ಪಾರ್ಕಲ್ಲಿ ಬಂದು ಕೂತಿದ್ದೀರಾ. ನೆಕ್ಸ್ಟ್ ಮಂತಲ್ಲಿ ಬೇರೆ ನಿಮ್ಮ ಮೂವಿ ರಿಲೀಸ್ ಇದೆ. ಎಲ್ಲ ಕಡೆ ಕಾಲೇಜ್ಗಳಿಗೆ ಪ್ರಮೋಷನ್ ಓದಿದ್ರು. ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಪ್ರಮೋಷನ್ ಮಾಡ್ಬೇಕು ಅಂತ ಐಡಿಯಾ ಬಂತು. ಇವತ್ತು ಯೋಗ ದಿನ. ಹೌದು. ಎಂತೆಂಥವ್ರು ವರ್ಷಾನ್ಗಟ್ಲೆ ತಿರುಗೂ ನೋಡ್ತಿದ್ದಾರೆ. ಅದು ಯಾವ ಆಸನ ಅಂತ ಗೊತ್ತಿಲ್ಲದವ್ರು ಕೂಡ ಪಾರ್ಕಲ್ಲಿ ಯೋಗ ಮಾಡಕ್ಕೆ ಬಂದಿರ್ತಾರೆ. ಸೊ ಅವಾಗ ಹಿಂಗೆ ನಮ್ಮ ಹುಡುಗರನ್ನ ಕರ್ಕೊಂಡು ಟಿ ಶರ್ಟ್ ಹಾಕೊಂಡು ಪ್ರಮೋಷನ್ ಮಾಡೋಣ. ಒಟ್ಟ ಯೋಗ ಡೇ ದಿನ ನೀವು ಹುಡ್ಕೊಂಡು ಬಿಟ್ಟಿದ್ದೀರಾ. ಅಷ್ಟೇ, ಪ್ರಮೋಷನ್ ಮಾಡ್ತಾ ಇರೋದು. ವರ್ಷಕ್ಕೊಂದ್ಸಲ ನಾವು ಯೋಗ ಮಾಡ್ದಂಗೆ. ಬ್ರೋ, ಕೊನೆಗೂ ಒಂದು ಮೂವಿ ಮಾಡಿಬಿಟ್ರಿ. ಇವಾಗ ಥಿಯೇಟ್ರ್ವರೆಗೂ ಕೂಡ ತರ್ತಾ ಇದ್ದೀರಾ. ಸೊ ಅದೇ ಒಂದು ದೊಡ್ಡ ಸಾಹಸದ ಕೆಲಸ. ಮೂವಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಮೂವಿ ಥಿಯೇಟ್ರಿಗೆ ತರೋದಿದೆಯಲ್ಲ ಅದು ದೊಡ್ಡ ವಿಷಯ. ಆದರೆ ನನಗಿಲ್ಲಿ ನಿಮ್ಮ ಟೈಟಲ್ ನೋಡಿದ್ನಲ್ಲ, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ. ನನಗೆಲ್ಲೋ ಒಂದು ಕಡೆ ನಮ್ಮ ಶಂಕರ್ನಾಗ್ ಸರ್ ನೆನ್ಪು ಬರ್ತಾ ಇದೆ. ನೋಡಿ ಸ್ವಾಮಿ ನಾವು ಇರೋದೆ ಹೀಗೆ. ಸೊ ನಿಮಗೆ ಈ ಟೈಟಲ್ ಹೆಂಗೆ ಸಿಕ್ತು? ಆ್ಯಕ್ಚುಲಿ ಫಸ್ಟು ಟೈಟ್ಲು ಬೇರೆ ಇಟ್ಕೊಂಡಿದ್ವಿ. ಸಿನಿಮಾದ ಟೈಟ್ಲು ಕತೆ ನರೇಟ್ ಮಾಡೋಕ್ಕಿಂತ ಮುಂಚೆ ರೈಟ್ ಮಾಡಿಕೊಂಡು ನಾವು ಡಿಸ್ಕಸ್ ಮಾಡೋಕ್ಕೆ ಕೂತ್ಕೊಂಡ್ವಿ. ಆ ಡಿಸ್ಕಸ್ ಮಾಡ್ತಾ ತುಂಬ ಸಲ ಅದು ನಮ್ಮ ಸಿನಿಮಾದ ಟೈಟ್ಲು ಬಂದು ಹೋಯಿತು. ಕಾಮಿಡಿ ಟೈಮಲ್ಲೂ ಅದು ಒಂದು ಕ್ಯಾರೆಕ್ಟರ್ ಹೇಳ್ತು. ಮತ್ತು ಕತೆನ ಬ್ಯಾಕ್ ಡ್ರಾಪಲ್ಲಿ ಒಬ್ಬರು ನರೇಟ್ ಮಾಡ್ತಾರೆ ಒಂದು ಸಿಚುವೇಷನಲ್ಲಿ. ಸೊ ಏನಕ್ಕೆ ಈಗಿನ ಜನ್ರೇಷನ್ನವ್ರು ಹಿಂಗಿದ್ದಾರೆ, ನಮ್ಮ ಕಾಲದಲ್ಲಿ ಹೆಂಗಿದ್ರು, ನಮ್ಮ ಪೇರೆಂಟ್ಸ್ಗಳು ತಪ್ಪುಗಳು ಇದು ತಪ್ಪು, ನಾವು ತಪ್ಪು ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಪ್ರಾಯಶ್ಚಿತ ಅವರೇ ಹುಡುಕೊಳ್ತಿದ್ರು ಅಂತ ಬಂದಾಗ ಆ ಕ್ಯಾರೆಕ್ಟರ್ ಅದನ್ನು ಹೇಳ್ತಾ ಹೋಗುತ್ತೆ. ಓಕೆ, ಅದಕ್ಕೆ ದೊಡ್ಡವ್ರು ಆಗಾಗ ಒಂದು ಮಾತು ಹೇಳ್ತಿದ್ರು ನಮ್ಮ ಕಾಲದಲ್ಲಿ ಹಿಂಗಿಲ್ಲ. ಸೊ ಸೀರಿಯಸ್ ಟೈಮಲ್ಲೂ ಅದು ವರ್ಕ್ ಆಯಿತು, ಕಾಮಿಡಿ ಟೈಮಲ್ಲೂ ವರ್ಕ್ ಆಯಿತು. ನನಗೆ ಗೊತ್ತಿಲ್ಲ, ಅಷ್ಟು ಸಲ ಅದು ಸ್ಕ್ರಿಪ್ಟಲ್ಲಿ ಬಂದೋಗಿತ್ತು. ಓಕೆ, ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಡಿ.ಒ.ಪಿ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇದು ಪದೇ ಬರ್ತಾ ಇದೆಯಲ್ಲ ಬ್ರೋ, ಇದೇ ಟೈಟ್ಲ್ ಚೆನ್ನಾಗಿದೆ, ಇಟ್ಬಿಡೋಣ. ಆಗ ಸ್ವಲ್ಪ ಯೋಚನೆ ಮಾಡಿ, ಹೌದು ಕ್ಯಾಚಿ ಆಗಿದೆ, ಹೋಗ್ಬೋದಲ್ವಾ. ಕತೆಗೂ ಅದಕ್ಕೂ ತುಂಬ ಮ್ಯಾಚ್ ಇತ್ತು. ಮತ್ತು ಇದೇ ಬರಬೇಕು ಅಂತ ಅನ್ಸೋಕೆ ಶುರು ಆಗ್ಬಿಡ್ತು ಬರ್ತಾರೆ. ಹಾಗಾಗಿ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಿ ಅಂತ. ಒಟ್ಟ ನೀವಾಗೆ ಇಟ್ಟಿರೋದಲ್ಲ, ಸ್ಕ್ರಿಪ್ಟ್ ಆಟೋಮೆಟಿಕ್ಕಾಗಿ ಅದು ಜನ್ರೇಟ್ ಮಾಡಿಬಿಡ್ತು. ಎಕ್ಸಾಕ್ಟ್ಲಿ. ಓಕೆ, ನೈಸ್. ಅಲ್ಲ, ಇವಾಗ ನಾನು ಹೇಳೋದೇನೆಂದರೆ, ಜನ ಇದನ್ನು ಸೀರಿಯಸ್ ಓರಿಯೆಂಟೆಡ್ ಆಗಿ ತೊಗೋಬೇಕಾ ಅಥವಾ ಕಾಮಿಡಿ ಓರಿಯೆಂಟೆಡ್ ಆಗಿ ತೊಗೋಬೇಕಾ, ಅಥವಾ ಏನಾದರೂ ಸಮಾಜಕ್ಕೆ ಏನಾದರೂ ಸಬ್ಜೆಕ್ಟ್ ಹೇಳೋ ಥರ ಇದೆಯಾ? ಎಸ್, ನಾನು ನಿಮಗೆ ಹೇಳಿದಾಗೆ ಕಾಮಿಡಿ ಟೈಮಲ್ಲಿ ಇದನ್ನು ಹೇಳ್ತಾರೆ. ಏನೋ ಒಂದು ನೀವು ಏನೋ ಒಂದು ಘಟನೆ ನಿಮ್ಮ ಫ್ರೆಂಡ್ಸ್ ಮಧ್ಯೆನೇ ನಡೀತಿರುತ್ತೆ, ಏನೋ ಒಂದು ಫನ್ನಿ ಇನ್ಸಿಡೆಂಟ್ ನಡೀತು ಅಂದ್ಕೊಳ್ಳಿ, ಏನು ಬಿಡುಗರು ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಿ ಅಂತ. ಸಮ್ಟೈಮ್ಸ್ ಸೀರಿಯಸ್ ಮ್ಯಾಟ್ರ್ ನಡಿಬೇಕಾದ್ರೆ ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ಏನೋ ಒಂದು ನಾವು ತಪ್ಪು ಮಾಡಿರ್ತೀವಿ, ಏನಪ್ಪ ನೀವು ನಮ್ಮ ಕಾಲದಲ್ಲಿ ಇದೆಲ್ಲ ಇಲ್ಲೇ ಇಲ್ಲ, ಆದ್ರೆ ಈಗೆಲ್ಲ ಇದ್ರೂ ನೀವು ಯುಟಿಲೈಸ್ ಮಾಡ್ಕೊಳ್ತಿಲ್ಲ. ದಟ್ ಈಸ್ ದ ಸೀರಿಯಸ್ ಸೀಕ್ವೆನ್ಸ್. ನಮ್ಮ ಕಥೆಯಲ್ಲೂ ಕೂಡ ಹಾಗೆ ಕಾಮಿಡಿ ಟೈಮಲ್ಲೂ ಅದು ಈಗ ಹೇಳ್ತಾರೆ. ಅಂದರೆ ನೀವು ಹೇಳೋ ಪ್ರಕಾರ ಸೀರಿಯಸ್ಸು ಇದೆ, ಕಾಮಿಡಿನೂ ಇದೆ. ಎಸ್. ಸೊ ಸಮಾಜಕ್ಕೆ ಒಂದು ಒಳ್ಳೆ ವಿಷಯ ತಲುಪಿಸೋದು ಕೂಡ ಇದೆ. ಎಕ್ಸಾಕ್ಟ್ಲಿ. ಬ್ರೋ, ಇವಾಗ ಒಂದು ಕತೆ ಹುಟ್ಕೋಬೇಕಂದ್ರೆ ಒಂದೇನಾದ್ರೂ ಪೇನ್ ಇರುತ್ತೆ, ನೋವಿರುತ್ತೆ. ಹಾಗೆ ಈ ಒಂದು ಕತೆ ಹುಟ್ಕೋಬೇಕಾದ್ರೆ ಏನು ಪೇನ್ ಇತ್ತು? ನೋವಂತ ಏನೂ ಇರಲಿಲ್ಲ. ಬಟ್ ನಾನು ಆ್ಯಕ್ಟ್ರ್ ಆಗಬೇಕಂತ ಬಂದವನು. ಡೈರೆಕ್ಷನ್ ಬಗ್ಗೆ ಅಷ್ಟು ನನಗೆ ಇದಿರಲಿಲ್ಲ. ಬಟ್ ನಾನು ಮಾಡಿದ್ದು ಒಂದೇ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಆ ಸಿನಿಮಾದಲ್ಲಿನೂ ಕೂಡ ನಾನು ಟಿಲ್ ಆ್ಯಕ್ಟ್ರ್ ಆಗಬೇಕಂತಂದೇ ಇದ್ದಿದ್ದು. ಆ ಡೈರೆಕ್ಟ್ರು ನಮ್ಮನ್ನು ಬಳಸ್ಕೊಂಡಿದ್ದ ರೀತಿ ಅದೆಲ್ಲ ನೋಡಿ, ಹೌದು ಡೈರೆಕ್ಟ್ರದ್ದು ಕೆಲಸ ಅಷ್ಟು ಈಸಿ ಇರಲ್ಲ, ಬಟ್ ಮಾಡ್ಬೋದು. ಅದಕ್ಕೆ ಎಲ್ಲರನ್ನೂ ಟ್ರೀಟ್ ಮಾಡೋದಿದೆಯಲ್ಲ ಹೊಸಬ್ರನ್ನ, ಅದು ತುಂಬ ಬೇಸರ ಆಗಿತ್ತು. ಸೊ ಅವಾಗ ಒಂದು ಸಲ ಓಕೆ ನಾವು ಡೈರೆಕ್ಷನ್ ಮಾಡೋಣ ಅಂತ ಹೇಳಿ ಅವಾಗ ಚಾಲೆಂಜ್ ತೊಗೊಂಡು ಕತೆ ಮಾಡೋಕ್ಕೆ ಶುರು ಮಾಡಿದ್ವಿ. ಇದು ಖುಷಿಯಾಗೇ ಮಾಡಿದ್ವಿ, ನೋವಿಂದ ಏನು ಇದು ಮಾಡಿಲ್ಲ. ತುಂಬ ಹ್ಯಾಪಿಯಾಗೆ ಕತೆ ಮಾಡಿಕೊಂಡು ಎಲ್ಲ ಟೀಮ್ ಕಟ್ಟಿ ಹ್ಯಾಪಿಯಾಗೇ, ಯಾರಿಗೂ ನಾನು ಅನುಭವಿಸಿದ್ದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಯಾರು ಅನುಭವಿಸ್ಬಾರ್ದು ಅಂತ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಖುಷಿಯಾಗೇ ಕತೆ ಮಾಡಿಕೊಂಡು ಶೂಟ್ ಮುಗಿಸ್ಕೊಂಡು. ಬ್ರೋ, ಇವಾಗ ಸೆಟ್ಟಲ್ಲಿ
ನೆಕ್ಸ್ಟ್ ಲೆವೆಲ್ ನಗ್ಸಿರೋ ವ್ಯಕ್ತಿ ಯಾರು? ಸೆಟ್ಟಲ್ಲಿ ಎಲ್ಲರೂ ಖುಷಿಯಾಗೆ ವರ್ಕ್ ಮಾಡ್ತಿದ್ವಿ. ಬಟ್ ರಘು ರಾಮನಕೊಪ್ಪ ಸರ್, ಇದು ಆದೇಶ ಸಂಧಿದ ಒಂದು ಸೀಕ್ವೆನ್ಸ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ. ಆ ಟೈಮಲ್ಲಿ ಅವರು ಎಷ್ಟು ಪಾತ್ರದ ಒಳಗಡೆ ಹೋಗಿದ್ರು ಅಂದರೆ, ಸರ್ ಇದು ಇಷ್ಟೇ ಸರ್, ರೆಡಿ ಹೋಗೋಣ ಅಂತಂದು ಇದು ಮಾಡಿಕೊಂಡ್ರು. ಅದು ಪ್ಲೇ ಮಾಡ್ತಾ 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 ಆ ಕೋಲಲ್ಲಿ ಹೊಡೆಯೋ ಸೀನ್ ನಮಗೆ ಹೊಡಿತಿದ್ರು. ಅದು ರಿಯಲಾಗಿ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. ಆ ಕಡೆ ನಮ್ಮ DOP ಕಟ್ ಅಂತಿದ್ದಾನೆ, ನಮಗೆ ಪೇನ್ ಆಗ್ತಿದೆ ಸರ್ ಪೇನ್ ಆಗ್ತಿದೆ. ಅವರು ಇನ್ನೂ ಹೊಡಿತಾನೆ ಇದ್ದಾರೆ. ಅದು ನ್ಯಾಚುರಲಿ ಚೆನ್ನಾಗಿ ಬರ್ತಿದೆ ಸರ್, ನಿಜ ಹೊಡೆತ ಬೀಳ್ತಿದೆ ಅಂತ ಹೇಳ್ತಿದ್ದೀವಿ. ಅದು ಟೇಕ್ ಹಂಗೆ ತೊಗೊಂಡ್ಬಿಟ್ಟ. ಅಲ್ಲಿರೋ ಸ್ಟೂಡೆಂಟ್ಗಳೆಲ್ಲ ನಗ್ತಾನೆ ಇದ್ರು. ಮತ್ತು ಅವ್ರು ಪ್ರತಿಯೊಂದು ಸೀಕ್ವೆನ್ಸ್ನ ನಾವು ಹಿಂಗೆ ಸರ್ ಇದಿಷ್ಟು ಹಿಂಗೆ ಎಕ್ಸ್ಪ್ಲೈನ್ ಮಾಡಿದ್ವಿ, ಈ ಶಾರ್ಟ್ ಇರುತ್ತೆ ಅಂದರೆ ಸಾಕು. ನಾವು 10% ಹೇಳಿದ್ರೆ ಅದಕ್ಕಿಂತ ಮೀರಿ ತೊಗೊಳ್ಳೋರು ಅವರು. ಮತ್ತು ಕೆಲವು ಡೈಲಾಗ್ ಏನಾದರೂ ಮರ್ತಾರೆ, ಅವ್ರು ಸುಮ್ಮನೆ ಆಗ್ತಿರಲಿಲ್ಲ, ಸ್ಟಿಲ್ ಫ್ರೀಸ್ ಆಗೋದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟು ಟಕ್ಕಂದು ಏನೋ ಒಂದು ತೊಗೊಂಡ್ಬಿಡೋರು. ಅವಾಗ ಎಲ್ಲರೂ ಇವಾಗ ನೀವು ಹೇಳ್ತಾ ಇರಬೇಕಾದ್ರೆ ಅವರು ಥಿಯೇಟ್ರಲ್ಲಿ ಮಾಡ್ತಾ ಇರೋದೆಲ್ಲ ಕೂಡ ನಮ್ಮ ಕಣ್ಮುಂದೆ ಬಂದ್ಬಿಡ್ತು. ಎಕ್ಸಾಕ್ಟ್ಲಿ ಹೌದು. ಅಲ್ಲಿ ನನಗೆ ಒಂದ್ಸಲ ಸಿನಿಮಾನೇ ನಾನು ನೋಡ್ದಂಗೆ ಆಯಿತು. ನಾನು ಅದರಲ್ಲಿ ನಿಂತ್ಕೊಂಡಿದ್ದೀನಿ, ಹೊಡಿತಿದ್ದಾರೆ, ಇಲ್ಲಿ ಬಿತ್ತು ಒಂದ್ಸಲ ಸರ್ ಬೀಳ್ತಿದೆ ಹೊಡೆತ ಬೀಳ್ತಿದೆ ಸರ್ ಅಂತಿದ್ದೀನಿ. ಅವ್ರು ಇನ್ನೂ ಸೀರಿಯಸ್ ಆಗಿ ಹೊಡಿತಾನೆ ಇದ್ದಾರೆ, ಎಲ್ಲ ನಗ್ತಿದ್ದಾರೆ. ಬಟ್ ನನಗೆ ಪೇನ್ ಆಗ್ತಿದೆ, ಇಲ್ಲಿ ರಿಯಲ್ ಆಗಿ ಹೊಡಿತಿದ್ದಾರೆ. ಅವಾಗ ನನಗೆ ಸ್ವಲ್ಪ ಪೇನ್ ಆಯಿತು. ಮಾನಿಟರ್ ನೋಡಬೇಕಾದಾಗ ಶಾರ್ಟ್ ಓಕೆ ಆಗಿ ಮಾನಿಟರ್ ಬಂದು ನೋಡಿದಾಗ ಅದು ರಿಯಲ್ ಆಗಿ ಚೆನ್ನಾಗಿ ಬಂತಲ್ಲ ಅನ್ಸುತ್ತೆ. ಆ ಶಾರ್ಟ್ನ ಇಟ್ಕೊಳ್ಳೋಣ ಅಂತೇಳಿ ಅದನ್ನೇ ಹಾಕ್ಬಿಟ್ಟು. ಇವಾಗ ಸೀರಿಯಸ್ ಆಗಿ ನಾನು ಕೇಳೋದಾದ್ರೆ, ಒಬ್ಬ ನಟ ಡೈರೆಕ್ಟರ್ ಪ್ಲೇಸಲ್ಲಿ ಕೂತ್ಕೊಂಡ್ರೆ ಅದರ ಒಂದು ವೇಟ್ ಹೇಗಿರುತ್ತೆ? ಯಾಕಂದರೆ ಇವಾಗ ಆಲ್ರೆಡಿ ನೀವು ಆ್ಯಕ್ಟರ್ ಆಗಬೇಕಂತ ಬಂದಿರೋರು, ಸೊ ನಿಮಗೆ ಗೊತ್ತಿಲ್ಲದೆ ನೀವು ಡೈರೆಕ್ಷನಿಗೆ ಎಂಟ್ರಿ ಕೊಟ್ರಿ. ಸೊ ಆ ಒಂದು ಮೌಲ್ಯ ಹೇಗಿರುತ್ತೆ ಅಂತ ನಾನು ಕೇಳ್ತಾ ಇರೋದು. ನಟ ಆದವರು ಡೈರೆಕ್ಟರ್ ಜಾಗದಲ್ಲಿ ಕೂರ್ಬೋದು. ಬಟ್ ಒಂದು ನನ್ನ ಸಜೆಷನ್ನು ನಾನು ತಿಳ್ಕೊಂಡಿರೋದೇನೆಂದರೆ, ಡೈರೆಕ್ಟ್ರ್ ಜಾಗ ಅನ್ನೋದು ತುಂಬ ಮಹತ್ವವಾದ ಜಾಗ. ಅದು ತುಂಬ ರೆಸ್ಪೆಕ್ಟೆಡ್ ಪ್ಲೇಸ್ ಇದ್ದಾಗ ನನ್ನ ಪ್ರಕಾರ. ಈಗ ಬಂದೆ, ಕಾರಲ್ಲಿ ಬಂದೆ, ಇಳಿದೆ, ಮೇಕಪ್ ಹಾಕ್ಕೊಂಡೆ, ಆ್ಯಕ್ಟ್ ಮಾಡಿದೆ, ಕಾಸ್ಟ್ಯೂಮ್ ಹಾಕ್ಕೊಂಡು ಆ್ಯಕ್ಟ್ ಮಾಡಿದೆ, ಓದೆ ಅನ್ನೋಷ್ಟು ಈಸಿ ಅಲ್ಲ ಡೈರೆಕ್ಟರ್. ಅವ್ನ ಥಾಟ್ಸಲ್ಲಿ ಎಲ್ಲ ಒಂದು ಲೀಡರ್ ಆಫ್ ದಿ ಶಿಪ್, ಅವ್ನು ಹೇಳ್ದಂಗೆ ಶಿಪ್ ಹಿಂಗೆ ಹೋಗಬೇಕು ಅನ್ನೋ ಥರ ಇರುತ್ತೆ. ಸೊ ಈಸಿ ಇರಲ್ಲ. ಬಟ್ ಆ ಕೆಲಸ ಎಲ್ಲನೂ ತಿಳ್ಕೊಂಡು ಗೊತ್ತಿದ್ದರೆ ಆ ನಟ ಆದವನು ಡೈರೆಕ್ಷನ್ ಇದಕ್ಕೆ ಕೂರ್ಬೋದು. ಹಾಗಂತ ಡೈರೆಕ್ಟ್ರು ಇವಾಗ ಅವ್ರ ಜವಾಬ್ದಾರಿ ಇರುತ್ತಲ್ಲ, ಜವಾಬ್ದಾರಿ ಜೊತೆ ಕೆಲವು ಡೈರೆಕ್ಟರ್ಗಳಿದ್ದಾರೆ. ನಾನು ಡೈರೆಕ್ಟ್ರು, ನಂದು ಈ ಕೆಲಸ, ಈ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿನ ಅಡ್ವಾಂಟೇಜಾಗಿ ತೊಗೊಂಡು ಸುಮ್ಮನೆ ಕೂಗಾಡೋದು, ಸೆಟ್ಟಲ್ಲಿ ಆರ್ಟಿಸ್ಟ್ಗಳ ಮೇಲೆ ಬಾಯಿಗೆ ಬಂದಂಗೆ ಕೊಯ್ಯೋದು, ಟೆಕ್ನಿಷಿಯನ್ಸ್ನ ಹೆಂಗಂದ್ರೆ ಹಂಗೆ ಟ್ರೀಟ್ ಮಾಡೋದು, ಇದೆಲ್ಲ ಟೆಕ್ನಿಷಿಯನ್ಸ್ಗೆ ನಿನ್ನಂಥ 1000 ಜನ ನೋಡಿರ್ತೀವಿ ಅಂತ ಮೈಂಡಲ್ಲಿ ಅಂದ್ಕೊಂಡ್ರೆ ಅಲ್ಲಿ ಸೆಟ್ಟಲ್ಲಿ ಹೇಳೋಕ್ಕಾಗಲ್ಲ. ಏನೋ ಕಿಸ್ ದಬ್ಬಾಗ್ತಿದೆ ಈ ಮೈಂಡಲ್ಲಿ ಹೊಡ್ತಿರುತ್ತೆ. ನಾವು ಮಾಡಬೇಕಾದ್ರೂ ಕೂಡ ಲೈಟ್ ಆಫೀಸರ್ ನಮ್ಮನ್ನೆಲ್ಲ ಹಂಗೆ ನೋಡೋದು, ಎಂತಾರೋ ನೋಡಿಲ್ಲ, ನೀನು ಅದೇನೋ ಮಾಡ್ತಿದ್ಯಾ ಮಾಡು ಅನ್ನೋ ರೀತಿ ನೋಡ್ತಾರೆ. ಬಟ್ ಅದು ಯಾವುದಕ್ಕೂ ಇದು ಮಾಡದೆ ಕೆಲಸ ಮಾತಾಡಬೇಕು ಅಂತಂದು ಆ ಕೆಲಸಕ್ಕೆ ಗೌರವ ಕೊಟ್ಟು ರೆಸ್ಪೆಕ್ಟ್ಫುಲಿ ಇದು ನನ್ನ ಕೆಲಸಪ್ಪ, ಇವತ್ತಿನ ನನ್ನ ದುಡಿಮೆಯ ಕೆಲಸ ಅಂತ ಅಂದ್ಕೊಂಡು ಮಾಡಿದರೆ ಅದು ಕೂರ್ಬೋದು. ನಟ ಆದವರು ಡೈರೆಕ್ಷನಲ್ಲಿ. ಅಂದರೆ ನಿಮಗೆ ಒಂದೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಾಗಲೇ ನಿಮ್ಗೆಲ್ಲಾನು ಗೊತ್ತಾಗೋಯ್ತು. ಅಂದರೆ ಇದು ಕಲಿಯೋಕ್ಕೆ ತುಂಬ ದೊಡ್ಡದು ಸಾಗರ. ಬಟ್ ನಾನು ಒಂದೇ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದು. ಆ ಸಿನಿಮಾದಲ್ಲೇ ಹೆಂಗೆಲ್ಲ ಟ್ರೀಟ್ ಮಾಡ್ತಾರೆ, ಪಾಸಿಟಿವ್ ಕಲ್ತಿದ್ದೀನಿ, ನೆಗೆಟಿವ್ ಕಲ್ತಿದ್ದೀನಿ. ಪಾಸಿಟಿವ್ ಅಂದರೆ ಅಲ್ಲಿ ಲೋ ಬಜೆಟ್ ಸಿನಿಮಾಗಳು ಏನಾಗುತ್ತೆ ಅಂದರೆ ಜಾಸ್ತಿ ಟೆಕ್ನಿಷಿಯನ್ಸ್ ಇರಲ್ಲ, ಸ್ಮೋಕ್ ಹಾಕೋದು ಎಲ್ಲ ಕೆಲಸನೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ವಹಿಸಿರ್ತಾರೆ. ನಾವಲ್ಲಿ ಅವಾಗ ಹೌದು ಎಲ್ಲ ಕೆಲಸ ಓಕೆ, ಕೆಲಸ ಮಾಡೋದು ಓಕೆ, ಕೆಲಸ ಮಾಡಿಸ್ಕೊಂಡು ಟ್ರೀಟ್ ಮಾಡ್ತಾರಲ್ಲ ಕೆಟ್ಟದಾಗಿ, ಅವಾಗ ಏನಪ್ಪ ಇದು ಅನಿಸುತ್ತೆ. ಹಿಂಗೆಲ್ಲ ಅನುಭವಿಸೋದಿದೆಯಾ, ಸುಮ್ಮನೆ ಹಳ್ಳಿ ಕಡೆ ಎಲ್ಲಾದರೂ ಹೋಗಿ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಇದ್ಬಿಡ್ಬೇಕು, ಈ ಥರ ತುಂಬ ಅನಿಸಿರುತ್ತೆ. ಬಟ್ ಆದರೂ ಒಂದು ಕನಸು, ಇದು ಡ್ರೀಮ್, ನಾವು ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಕಷ್ಟ ಅನ್ಸೋದು ಕೆಲವು ಕೆಲಸ. ಈಗ ನಾವು ಡೈರೆಕ್ಷನ್ ಇಟ್ಕೊಂಡು ನಾವೇ ಒಂದು ಸಿನಿಮಾ ಮಾಡಬೇಕಾದ್ರೆ ಅಲ್ಲಿ ಸೆಟ್ಟಲ್ಲಿ ಯಾರೂ ಇಲ್ಲ ಅಂತಂದರೆ, ನನ್ನಲ್ಲಿ ಇವತ್ತು ಸೆಟ್ಟಲ್ಲಿ ಯಾರೂ ಬಂದಿಲ್ಲ, ಸ್ಮೋಕ್ ನಾನು ಹಾಕ್ತೀನಿ, ಟಚಪ್ಪು ನಾನೋ ಬಂದಿಲ್ಲ, ನಾನು ಟಚಪ್ ಮಾಡ್ತೀನಿ ಮೇಕಪ್. ಆ ಕೆಲಸಗಳೆಲ್ಲ ಮಾಡಿದಾಗ ನಮಗೆ ಅಲ್ಲಿ ಮಾಡಿದ್ದಕ್ಕೆ ಇವತ್ತು ಕೆಲಸ ನಮ್ಗೆ ಇದು ಈಸಿ ಆಗ್ತಿದೆ. ಎಸ್, ಇದು ಅವತ್ತು ಅದು ಸ್ಟ್ರಗಲ್ ಅನಿಸಿದ್ದು, ಇವತ್ತು ನನಗೆ ಈಸಿ ಅಂತ ಹೇಳಿ ಮಾಡು. ಮೂವಿಲಿ ಶೂಟ್ ಮಾಡಬೇಕಾದ್ರೆ ಹೆಚ್ಚಿಗೆ ಟೇಕ್ ತೊಗೊಂಡಿರೋದು ಯಾರು? ಆ ಹೆಚ್ಚು ಟೇಕ್ಗಳು ಹೋಗೋಕ್ಕೆ ನಾವು ಬಿಡಲಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ಗೆ ನಾವು 3 ಮಂತ್ ಬರೀ ರಿಹರ್ಸಲ್ ಮಾಡಿದ್ದೀವಿ. ಯಾಕೆ ಅಂತಂದರೆ ನಮ್ಮದು ಹಳೆಗನ್ನಡ ಸೀಕ್ವೆನ್ಸ್ಗಳೆಲ್ಲ ಇತ್ತು. 3 ಮಂತ್ 2.5 ಮಂತು ಬರೀ ಆರ್ಟಿಸ್ಟ್ಗಳಿಗೆ ರಿಹರ್ಸಲ್ಲು, ಎವ್ರಿ ಡೇ ರಿಹರ್ಸಲ್ ಇರೋದು. ಕೆಲವು ಪಾಪ ಕೆಲ್ಸಕ್ಕೆ ಹೋಗೋರು ಆಚೆ, ಇಂಜಿನಿಯರಿಂಗು ಅವ್ರು ಇವರು ವರ್ಕ್ ಮಾಡಿರೋರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅವರು ನೈಟ್ 10 o'clock ಬಂದು ರಿಹರ್ಸಲ್ಲು ಮಾಡಿಕೊಂಡು 12-12:30 ಹಂಗೆ ವಾಪಸ್ ಹೋಗೋರು. ಹಂಗೆ ರಿಹರ್ಸಲ್ ಮಾಡಿದ್ರಿಂದ ವಿತ್ ಅದು 2.5 ಮಂತ್ ಅದಾಯಿತು. ಇನ್ನೊಂದು
ಹಾಫ್ ಮಂತಲ್ಲಿ ನಮ್ಮ DOP ಕರ್ಸಿದೆ. ಅಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಶಾರ್ಟ್ ಹೇಳ್ತೀನಿ, ಅದನ್ನು ಅವ್ನಿಗೂ ರಿಹರ್ಸಲ್ಲು. ಸೊ ಅವ್ನಿಗೆ ಏನು ನನಗೂ ರಿಹರ್ಸಲ್ ಮಾಡಿಸ್ತಿದ್ದೀರಾ ಅಂತ ನಾನು ಮಾಡುವಂತಿದ್ವಿ. ಬಟ್ ಅಲ್ಲಿ ಹಂಗೆ ಮಾಡಿದ್ರಿಂದ ಲೆಂತ್ ಇಡಲ್ಲ. ವೈಟ್ ಶಾರ್ಟ್ ಒಂದಿಟ್ರೆ 3 ನಿಮಿಷ 4 ನಿಮಿಷದ ಸೀನ್ ಕೂಡ ವೈಟ್ ಶಾರ್ಟಲ್ಲಿ ಕಂಟಿನ್ಯೂ ಹೋಗ್ತಿದ್ವಿ, ಎಲ್ಲೂ ಟಿಲ್ ಎಂಡಿಲ್ಲ. ಮಿಡ್ಲಲ್ಲಿ ಏನಾದರೂ 2 ನಿಮಿಷ ಮಾಡಿದ್ದೀವಿ, 2 ನಿಮಿಷ ಆಗ್ತಿದ್ದಂಗೆ ಏನೋ ಒಂದು ಮಿಸ್ಟೇಕ್ ಆಯಿತು ಆ್ಯಕ್ಟಿಂಗಲ್ಲೋ ಟೆಕ್ನಿಕಲ್ ಏನೋ, ಅಗೇನ್ ಸ್ಟಾರ್ಟಿಂದ ಶೂಟ್ ಮಾಡ್ತಿದ್ವಿ. ಸೊ ವೈಟ್ ಸೀನ್ ಒಂದು ವೈಟ್ ಶಾರ್ಟ್ ಇಟ್ಟಾಗ ಸೀನ್ 4 ನಿಮಿಷ ಇದ್ದರೂ ಕಂಟಿನ್ಯೂ ಹೋಗ್ತಿದ್ವಿ, ಸಿಂಗಲ್ ಟೇಕ್. ಟೆಕ್ನಿಕಲ್ ಇಶ್ಯೂಸಲ್ಲಿ 2-3 ಟೇಕ್ ಹೋಗಿರ್ಬೋದು. ಅದು ಬಿಟ್ಟರೆ ಪರ್ಫಾರ್ಮೆನ್ಸು ಆ್ಯಕ್ಟಿಂಗ್ ಇದರಲ್ಲಿ ಯಾವುದೂ ಇರೋದಿಲ್ಲ. ಅದು ಬೆಸ್ಟ್ ಆಗಿ, ಬಿಕಾಸ್ ಅದು ರಿಹರ್ಸಲ್ ನನಗೆ ತುಂಬ ಹೆಲ್ಪ್ ಆಯಿತು. ಇಲ್ಲ, ರಿಹರ್ಸಲ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ನಾವು ಶೂಟಲ್ಲಿ ಏನು ಇದು ಮಾಡ್ತೀವಿ ಅದು ಇವಾಗಲೇ ಗೊತ್ತಾಗ್ಬಿಡುತ್ತೆ. ಹೌದು, ಹಂಗಾಗಿ ನಾವು ಹೊಸಬ್ರು, ನಮ್ಮ ಬಜೆಟ್ಟು ಇಷ್ಟರಲ್ಲೇ ಹೋಗ್ಬೇಕು. ನಮ್ದು ಮೊದಲೇ ಇದು ಪ್ರೊಡ್ಯೂಸರ್ ಅಂತ ಯಾರೂ ಇಲ್ಲ, ಇಷ್ಟು ಬಜೆಟಲ್ಲೇ ಇಷ್ಟಿಷ್ಟು ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಹಂಗಿದ್ದಾಗ ದಿನಕ್ಕೆ 5 ಸೀನ್ ಮಾಡಬೇಕು. ನಮ್ದು 5 ಸೀನ್ ಆಗುತ್ತಾ, ಹೆಂಗೆ ಸಾಧ್ಯನಾ ಇದು? ಅದು ಇಲ್ಲ, ರಿಹರ್ಸಲ್ ಮಾಡಿದೀವಲ್ಲ, ಟ್ರೈ ಮಾಡೋಣ. ನೀವು ನಂಬಲ್ಲ, ರಘುದತ್ ಸರ್ ಎಷ್ಟು ಸೀನು, ಒಂದು ಸೀನ್ ಏನೋ 5 ಸೀನ್ ಕೊಟ್ಟಿದೆ, ಇದು ಒಂದು 4 ದಿನ ಆಗುತ್ತೆ ಶೂಟು ಅಂದರು. ಸರ್ ಮಾಡೋಣ ಬನ್ನಿ ಅಂತಂದ್ರೆ 5 ಸೀನ್ ಒಂದೇ ದಿನ ಮಾಡಿದ್ವಿ. ಸೀನ್ ಎಲ್ಲ ಮುಗಿದ್ಮೇಲೆ 5 ಸೀನ್ ಮಾಡಿಬಿಟ್ರಲ್ರಿ, ಇದನ್ನ ನಾವು 4 ದಿನ ಶೂಟ್ ಮಾಡ್ತೀವಿ, ದಿನಕ್ಕೊಂದು ಸೀನ್ ಥರ. ಬಟ್ ನಾವು ಒಂದೇ ದಿನ ಮಾಡಿದ್ವಿ ಅಂದರೆ ಫಾಸ್ಟಾಗಿ ಓಡೋದು, ಮುಗಿಸ್ಬೇಕಂತ ಬೇಗ ಮಾಡೋದು, ಆ ಥರ ಇರಲಿಲ್ಲ, ಪರ್ಫೆಕ್ಷನ್ ಇತ್ತು. ಈ ಸೀನ್ ಹಿಂಗೆ, ಈ ಶಾರ್ಟ್ ಇಷ್ಟೇ, ಇದ್ರ ಮೇಲೆ ನಾವೇನು ಎಕ್ಸ್ಟೆಂಡ್ ಹೋಗಲ್ಲ. ಮತ್ತು ರಿಹರ್ಸಲ್ ಆಗಿದ್ದರಿಂದ ಆರ್ಟಿಸ್ಟ್ಗಳು ಯಾರು ಟೇಕ್ ಮೇಲೆ ಟೇಕ್ ತೊಗೊಳ್ತಿರ್ಲಿಲ್ಲ. ಟೆಕ್ನಿಕಲಿ ಕೂಡ ಗೊತ್ತಿತ್ತು, ನಾವು ಒಂದು ಶಾರ್ಟ್ ಓಕೆ ಆಯ್ತಂದರೆ ಲೈಟ್ ಇಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಂತ ಶಿಫ್ಟ್ ಮಾಡಿಸ್ಬಿಡೋದು ಕರೆಕ್ಟಾಗಿ, ಎಲ್ಲ ನೀಟಾಗಿ ಕೆಲಸ ಆಗೋದು. ಕಂಟಿನ್ಯೂ ನಾವು ರಿಹರ್ಸಲ್ ಮಾಡಿದ್ರಿಂದ ಅಂದ್ಕೊಂಡಂಥ ಕೆಲಸ ಎಲ್ಲ ಅಂದ್ಕೊಂಡಿದ್ದ ದಿನಗಳಲ್ಲೇ ಮುಗಿಸಿದ್ವಿ. ಯಾರಾದರೂ ಟೇಕಲ್ಲಿ ಇರಬೇಕಾದ್ರೆ ಡೈಲಾಗ್ ಮರ್ತು ಬಿಡ್ತಾರೆ. ಕೆಲವೊಬ್ಬರಿಗೆ ಡೈಲಾಗ್ನ ತಿನ್ನೋ ಅಭ್ಯಾಸ ಇರುತ್ತೆ. ಸೊ ಆ ಥರ ಏನಾದರೂ ಸಿಚುವೇಶನ್ ಆದಾಗ ಅವ್ರು ಯಾವ ಥರ ಆಡ್ತಿದ್ರು ಅದೇನಾದರೂ ನೆನಪಿದೆಯಾ? ಈ ಇನ್ಸಿಡೆಂಟ್ಗಳು ರಿಹರ್ಸಲ್ ಮಾಡಿಸಿದ್ರು ಕೂಡ ನಮ್ಮ ಆರ್ಟಿಸ್ಟ್ಗಳು ಕೆಲವು ಸಲ ಡೈಲಾಗ್ ಮರ್ತು ಬಿಡೋರು. ಡೈಲಾಗ್ ಮರ್ತರೆ ನಾವು ಕ್ಯಾಮ್ರಾ ಹಿಂದೆ ಇರ್ತೀವಲ್ಲ, ಪಕ್ಕ ಇವನು ಬೈತಾನೆ, ಇವಾಗ ಸುಮ್ಮನೆ ಅಂತೂ ಆಗಬಾರ್ದು, ಏನಾದರೂ ಒಂದು ಡೈಲಾಗ್ ಹೇಳಬೇಕು ಅಂತ ಮ್ಯಾನೇಜ್ ಮಾಡಿಬಿಡೋರು. ನನಗೆ ಗೊತ್ತಿರಲ್ಲ ಸ್ಕ್ರಿಪ್ಟಲ್ಲಿ ಡೈಲಾಗ್ ಇದೆಯಾ ಅಂತ. ಹಾಗೇನು ನನಗೆ ಗೊತ್ತಿರೋದು, ಬಟ್ ಏನೋ ಚೆನ್ನಾಗಿ ಹೇಳ್ದ, ಒಂದು ಸಲ ಸ್ಕ್ರಿಪ್ಟ್ ನೋಡೋಣ ಅಂತ ತೆಗೆದಾಗ ಆ ಡೈಲಾಗ್ ಇರ್ತಿರಲಿಲ್ಲ ಅದರಲ್ಲಿ. ಎಕ್ಸಾಂಪಲ್ಲು ರೀಸೆಂಟಾಗಿ ಒಂದು ಗಣಿತದಲ್ಲಿ ನ್ಯೂಟನ್ ಬಂದ ಅಂತ ಇದೆ. ಅವನು ಇನ್ನೊಬ್ಬ ಆರ್ಟಿಸ್ಟ್ ಗಣಿತದಲ್ಲಿ ನ್ಯೂಟನ್ ಹೆಂಗೆ ಬಂದ ಅಂತ, ಅವನು ಹೆಂಗೆ ಬಂದ ಅಂದರೆ ಹೆಂಗೋ ಬಂದ ಸೈಕಲ್ ತುಳ್ಕೊಂಡು. ಸರಿ, ಯಾವ್ರು ಗೊತ್ತಾ ನಿನಗೆ ನ್ಯೂಟನ್ದು? ಬೆಳ್ಳಂದೂರು. ನಾನು ಇದೆಲ್ಲ ಎಲ್ಲಿದೆ ಸ್ಕ್ರಿಪ್ಟಲ್ಲಿ ಇದೆಯಾ ಅಂತ ನೋಡಿದ್ರೆ ಅದು ಇರಲಿಲ್ಲ. ಒಟ್ಟು ಮ್ಯಾನೇಜ್ ಮಾಡೋರು. ಏನೋ ಒಂದು ಸಲ ಸಬ್ ಕಾನ್ಷಿಯಸ್ ಆದಾಗ ಕೆಲವರು ತಲೆ ಕೇರ್ಕೊಳ್ಳೋದು, ಏನೋ ಒಂದು ಕ್ಯಾಮ್ರಾ ನೋಡ್ಬಿಡೋದು, ಆ ಥರ ಮಾಡ್ತಿರ್ಲಿಲ್ಲ, ಮ್ಯಾನೇಜ್ ಮಾಡೋರು. ಕೆಲವು ಏನಂದರೆ ಹಂಗೆ ಮ್ಯಾನೇಜ್ ಮಾಡಿರೋ ಡೈಲಾಗು ನಾನು ಇಟ್ಕೊಂಡಿದ್ದೀನಿ ಸಿನಿಮಾದಲ್ಲಿ, ಅದು ವರ್ಕ್ ಆಗಿದೆ. ಸುಮ್ಮನೆ ಸಬ್ ಕಾನ್ಷಿಯಸಲ್ಲಿ ಅದೇನೋ ಹೇಳ್ಬಿಟ್ಟೆ, ಡೈಲಾಗ್ ಮರ್ತೋದೆ, ಈಗೇನು ಮಾಡೋದು ಅಂತ ಸ್ಟಿಲ್ ಸುಮ್ಮನೆ ಆಗ್ತಿರ್ಲಿಲ್ಲ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋರು ನನ್ನ ಖುಷಿಗೆ. ಒಟ್ಟ ಅಲ್ಲಿ ಮ್ಯಾನೇಜ್ ಮಾಡಿರೋದು ಕೂಡ ವರ್ಕ್ ಆಗಿದೆ, ಎಕ್ಸಾಕ್ಟ್ಲಿ ವರ್ಕ್ ಆಗಿದೆ. ನಿಮ್ಮ ಈ ಮೂವಿದಲ್ಲಿ, ಈ ಸಿನಿಮಾದಲ್ಲಿ ನಿಜವಾಗಿರೋ ಘಟನೆ ಯಾವುದಾದ್ರೂ ಇದೆಯಾ, ಜೀವನ ಆಧಾರಿತ? ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳು ಯಾವುದಾದ್ರು? ಅಂದರೆ ಲೈಕ್ ನಾವು ಹಾಸ್ಟೆಲಲ್ಲಿದ್ದಾಗ ಅದಕ್ಕೆ ಓರಿಯೆಂಟೆಡ್ ಆಗಿದೆ, ಇದೇ ಥರ ಸೇಮ್ ಟು ಸೇಮ್ ಇದೆ ಅನ್ನೋ ಥರ ಏನಿಲ್ಲ. ಹಾಸ್ಟೆಲಲ್ಲಿ ನಾವು ಹಾಸ್ಟೆಲಲ್ಲಿ ಓದಬೇಕಾದ್ರೆ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯಿತು. ಈ ಬಾಂಡಿಂಗ್ ಇರುತ್ತೆ, ಹಾಸ್ಟೆಲ್ ಫ್ರೆಂಡ್ಸ್ ಬಾಂಡಿಂಗ್ ಅಂತ. ಈ ಕಾಲೇಜಲ್ಲಿ ಡಿಗ್ರಿ ಓದಬೇಕಾದ್ರೆ ಡಿಗ್ರಿ ಕಾಲೇಜಲ್ಲಿ ಲೋಕಲ್ಸ್ ಯಾರಾದರೂ ಬಂದು ಹಾಸ್ಟೆಲ್ ಒಬ್ಬ ಹುಡುಗನ, ಅವನು ಯಾರೇ ಆಗಿರಲಿ, ಒಟ್ಟು ಅವನೇನೇ ಇಲ್ಲಿ ಜಾತಿ ಮತ ಏನೂ ಬರಲ್ಲ, ಅವನು ಹಾಸ್ಟೆಲ್ ಮೇಟಾ ಅಷ್ಟೇ, ಅವ್ನು ಯಾರೋ ಹೊಡೆದಿದ್ದಾನಂತೆ ಬಂದರು ಅಂದರೆ ಈ BCom BSc ಯಾವ್ಯಾವ ಸೆಕ್ಷನ್ ಇದೆಯೋ ಎಲ್ಲ ಬರೋರು ಹಾಸ್ಟೆಲ್ ಹುಡುಗರು. ನಮ್ಮ ಹಾಸ್ಟೆಲ್ ಹುಡುಗನ ಹೆಂಗೆ ಮುಟ್ಟಿದೆ. ಸೊ ಈ ಥರ ಬಾಂಡಿಂಗ್ ಇತ್ತು ಆ ಹಾಸ್ಟೆಲಲ್ಲಿ, ತುಂಬ ಮೆಮೊರೀಸ್ಗಳಿತ್ತು. ಫ್ರೆಂಡ್ಸ್ ಅಂದರೆ ಯಾವುದು ನಾನು ಹೇಳ್ದಲ್ಲ ಆಗಲೇ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನನ್ನ ಫ್ರೆಂಡ್ ಅವನು, ನಮ್ಮ ಹಾಸ್ಟೆಲ್ ಮೇಟು, ಅವನೇನಾದರೂ ಓದಲಿ ಏನಾದರೂ ಮಾಡಲಿ, ನಮ್ಮ ಹಾಸ್ಟೆಲ್ ಮೇಟ್ನ ಹೆಂಗೆ ಮುಟ್ಟಿದೆ, ಆ ಥರ ಬಾಂಡಿಂಗ್ ಇದ್ದಾಗ ನಾವು ಹಾಸ್ಟೆಲ್ ಎಲ್ಲ ಮುಗಿಸ್ಕೊಂಡು ಬಿಟ್ಟು ಬರ್ಬೇಕಾದ್ರೆ ಎಲ್ಲರೂ ತಪ್ಕೊಂಡು ಗೊಳೋ ಅಂತ ತುಂಬ ಜೋರಾಗಿ ಹತ್ತೀವಿ. ಮುಗೀತು ನಮ್ಮ ಜೀವನದಲ್ಲಿ, ಎಲ್ಲ ದೂರ ಆಗಿಬಿಟ್ವಿ, ಇನ್ಮೇಲೆ ಸಿಗ್ತೀವೋ ಇಲ್ಲೋ. ಅದು ಒಂಥರ ಲೈಕ್ ಹೆಂಗೆ ಅಂತಂದರೆ ತುಂಬ ಇಷ್ಟಪಟ್ಬಿಟ್ಟಿದ್ದೀವಿ, ಒಂದು ಹುಡುಗಿ ಬಿಟ್ಟೋಗ್ಬಿಟ್ಲು. ಸೊ ಏನಪ್ಪ ಮಾಡೋದು, ಆ ಫೀಲಲ್ಲಿ ನಾವೆಲ್ಲರೂ ಜೋರ ಅಂತ ಹೇಳ್ತಿದ್ದೀವಿ. ಆ ಸಿಚುವೇಶನ್ ನನಗೆ ತುಂಬ ಕಾಡೋಕ್ಕೆ ಶುರು ಆಯಿತು. ಈ ಸಿನಿಮಾದಲ್ಲಿ
ಆ ಫ್ರೆಂಡ್ಸು ಮಠದಲ್ಲಿದ್ದವರೆಲ್ಲ ಬಿಟ್ಟು ಹೋಗ್ತಾರೆ. ನಾನು ಅದನ್ನು ಆ್ಯಕ್ಟ್ ಮಾಡ್ಬೇಕಾದ್ರೆ ಅದನ್ನು ಫೀಲ್ ಮಾಡಿಕೊಂಡು ಇಲ್ಲಿ ಮಾಡ್ತಿದ್ದೆ. ತುಂಬ ನ್ಯಾಚುರಲಾಗಿ ಕಣ್ಣೀರು ಬಂತು. ನಾನು ಗ್ಲಿಸ್ರಿನ್ ಯೂಸ್ ಮಾಡಲಿಲ್ಲ. ಆಗ ಅವ್ರು ಟೇಕ್ ಇಟ್ಟು ಗ್ಲಿಸ್ರಿನ್ ಏನಾದರೂ ತೊಗೊಳ್ತೀರಾ ಅಂತ ನಮ್ಮ DOP ಹೇಳಿದ್ರು. ಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ, ಒಂದು ಟೇಕ್ ನೋಡೋಣ, ಅದು ಚೆನ್ನಾಗಿ ಬರಲಿಲ್ಲ ಅಂದರೆ ಗ್ಲಿಸ್ರಿನ್ ಹಾಕ್ಕೊಳ್ತೀನಿ ಅಂತೆ. ಆಗ ಸ್ವಲ್ಪ ಬಿಡಿ ಕಣ್ಣೀರು ಬರೋವರೆಗೂ, ನಾನು ಫೀಲ್ ಆಗೋವರೆಗೂ ಸರಿ ಓಕೆ ಅಂದರು. ಅದೆಲ್ಲ ರೀಕಾಲ್ ಮಾಡಿಕೊಂಡೆ. ನಾವು ಹಾಸ್ಟೆಲಲ್ಲಿ ಫ್ರೆಂಡ್ಸ್ಗಳು ಎಲ್ಲ ಬಿಟ್ಟು ಹೋಗೋದು ಅದೆಲ್ಲ ನೆನೆಸ್ಕೊಂಡೋಗಿ ಎಲ್ಲರೂ ಒಂದು ಸಲ ಕಣ್ಮುಂದೆ ಹಿಂಗೆ ಬಂದು ಹೋದರು ನನ್ನ ಫ್ರೆಂಡ್ಸ್ಗಳು. ಆಗ ನ್ಯಾಚುರಲಾಗಿ ಕಣ್ಣೀರು ಬಂತು. ಅದನ್ನು ಹಂಗೇ ಟೇಕಲ್ಲಿ ಸ್ಲೋ ಇದರಲ್ಲಿ ಪ್ಯಾನ್ ಟಿಲ್ ಎಂಡ್ ಮಾಡ್ತಾ ಹಾಗೇ ಹೋಗ್ತಾ ಶಾರ್ಟ್ ತೆಗೆದ್ರು. ಚೆನ್ನಾಗಿ ಬಂತು, ತುಂಬ ಶಾರ್ಟು. ಇದನ್ನು ಅದೊಂದು ಇನ್ಸಿಡೆಂಟು ನಾನು ಅನುಭವಿಸಿದ್ದು ಇದರಲ್ಲಿದೆ ಅಂತ ಇದಿದೆ. ಕೆಲವೊಂದು ಕಾಮಿಡಿ ಇನ್ಸಿಡೆಂಟ್ಗಳು ಈಗ ನ್ಯಾಚುರಲಾಗಿ ಮಾತಾಡ್ತಿರೋ ಫ್ರೆಂಡ್ಸ್ಗಳ ಮಧ್ಯೆ ಅದು ಕೆಲವೊಂದಿದೆ ಅಷ್ಟೇ. ಬ್ರೋ, ಇವಾಗ ಈ ಮೂವಿದಲ್ಲಿ ಜನ ಒಂದು ಸೀನ್ನ ಮತ್ತೆ ಮತ್ತೆ ರಿಪೀಟ್ ನೋಡುವಂಥ ಸೀನು ನಿಮ್ಗೆ ಯಾವುದು ನಿಮ್ಗೆ ಅನಿಸ್ಬೋದು? ಈ ಸೀನ್ನ ಮತ್ತೆ ಮತ್ತೆ ಜನ ರಿಪೀಟ್ ಪ್ಲೇ ಮಾಡ್ಕೊಂಡು ನೋಡ್ತಾರೆ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ? ನಮ್ಮ ಸಿನಿಮಾದಲ್ಲಿ ಫಸ್ಟು ಕಾಮಿಡಿ ಸೀನ್ಗಳು ಮತ್ತೆ ಇವಾಗ ನೀವು ಟ್ರೈಲರಲ್ಲೇ ಕೆಲವು ಆದೇಶ ಸಂಧಿ ಆ ಥರ ಎಲ್ಲ ಬಳಸಿ ಆ ಸೀನ್ಗಳನ್ನ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಂದು ನೋಡ್ತಾರೆ ಕಾಮಿಡಿ ಸೀನ್. ಮತ್ತು ಕೆಲವು ಎಮೋಷ್ನಲಿ ಇಷ್ಟ ಆಗೋರಿಗೆ ಸ್ವಲ್ಪ ಎಮೋಷ್ನಲಿ ಆ್ಯಕ್ಟ್ ಮಾಡಿರೋರು ಇಷ್ಟ ಆಗ್ತಾರೆ. ಬರೀ ಇವಾಗ ಕಾಮಿಡಿನೇ ಇದೆಯಪ್ಪ ಸಿನಿಮಾ, ಅದಲ್ಲ ನನ್ನ ಸಿನಿಮಾ. ಕಾಮಿಡಿ ಇದೆ, ಎಷ್ಟು ಬೇಕೋ ಅಷ್ಟಿದೆ. ಎಮೋಷ್ನಲಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಅದು ಇದೆ. ನೋಡು, ಅಲ್ಲಿ ಕಾಮಿಡಿ ವರ್ಕೌಟ್ ಆಯ್ತು, ಇಲ್ಲಿ ಎಮೋಷ್ನಲಿ ವರ್ಕೌಟ್ ಆಯಿತು. ಇನ್ನೂ ಒಂದು ಹೇಳ್ಬಿಡ್ತೀನಿ, ಈ ಒಡಿ ಮತ್ತು ಫೈಟ್ ಸೀಕ್ವೆನ್ಸು, ಐಟಮ್ ಸಾಂಗ್ಸು, ಆ ಥರದವ್ರಿಗೆ ನನ್ನ ಸಿನಿಮಾ ಅಲ್ಲ. ಯಾಕಂದರೆ ಐಟಮ್ ಸಾಂಗ್ಸ್ ಇಲ್ಲ, ಫೈಟ್ ಇಲ್ಲ, ರಿಯಾಲಿಟಿ ಕಾಮಿಡಿ ಸಿನಿಮಾ ನಂದು. ಅಂಥವ್ರಿಗೆ ಇಷ್ಟ ಆಗುತ್ತೆ. ಫ್ಯಾಮಿಲಿ ಓರಿಯೆಂಟೆಡ್. ಎಸ್, ಫ್ಯಾಮಿಲಿ ಓರಿಯೆಂಟೆಡ್, ಡಬಲ್ ಮೀನಿಂಗ್ ಅದೆಲ್ಲ ಏನೂ ಇಲ್ಲ. ಸೆನ್ಸರಲ್ಲೇ UE 13+ ಕೊಟ್ಟಿದ್ದಾರೆ. ಸೊ ಫ್ಯಾಮಿಲಿ ಓರಿಯೆಂಟೆಡು. ಈಗಿನ ಯೂತ್ಸು ಯಾರೋ ಒಂದು ತಪ್ಪು ಮಾಡಿದ್ರೆ ಅದನ್ನು ಕಾಮಿಡಿಯಲ್ಲಿ ಹೇಳ್ಕೊಂಡು ಹೋಗ್ತೀನಿ. ನಾವು ಮಾಡಿದ ತಪ್ಪುಗಳು ಕರ್ಮ ನಮ್ಮನ್ನು ಹೆಂಗೆ ಕಾಡುತ್ತೆ ಅಂತ ಫಸ್ಟ್ ಕಾಮಿಡಿಯಲ್ಲಿ ಹೇಳ್ಕೊಳ್ತಾ ಹೋಗಿ ಅದು ಸೀರಿಯಸ್ಗೆ ಹೆಂಗೆ ಕನ್ವರ್ಟ್ ಆಗುತ್ತೆ. ಅದು ಕಾಮಿಡಿ ಹೇಳ್ಬೇಕಾದ್ರೆ ಏನೋ ಒಂದು, ಇವಾಗ ನೀವು ತಪ್ಪು ಮಾಡಿರ್ತೀಯ, ಮಚ್ಚ ಅದು ಹಂಗೆ ಮಾಡಿದ್ಯಾ, ನಿಮ್ಗೆ ಇದೇ ಇರೋ ಮಚ್ಚ ಅಂತ ನಿಂಗೆ ಹೇಳಿದಾಗ ಅದು ಏನೋ ಒಂದು ಕಾಮಿಡಿಯಾಗಿ ಹೇಳ್ತಾನೆ. ಅದು ಹೋಗ್ತಾ ನಮ್ಮ ಲೈಫು ಒಂದು ಹಂತಕ್ಕೆ ತಲುಪಿದಾಗ ಸೀರಿಯಸ್ ಆಗ್ತಾ ಹೋಗುತ್ತೆ. ನೀನು ಮಾಡಿದ ಕರ್ಮ ನೀನು ಅನುಭವಿಸ್ತಿದ್ಯಾ ನೋಡು ಮಚ್ಚ. ಅಲ್ಲಿ ಕಾಮಿಡಿಯಾಗಿ ಹೇಳಿದ್ದು ಸೀರಿಯಸ್ ಆಗಿ ಹೆಂಗೆ ಕನ್ವರ್ಟ್ ಆಯಿತು, ಹೇಳೋ ಭಾವನೆ ಹೇಗಿದೆ, ಆ ಥರ ಹೋದಾಗ ಎಸ್, ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಇದು ಮ್ಯಾಚ್. ಬ್ರೋ, ಇವಾಗ ಈ ಸಿನಿಮಾದಲ್ಲಿ ಆಡಿಯನ್ಸಿಗೆ ಒಂದು ಸರ್ಪ್ರೈಸ್ ಆಗಿ ಕೊಡೋದಾದರೆ ನೀವೇನು ಕೊಡ್ತೀರಾ? ಸೆಕೆಂಡ್ ಹಾಫಲ್ಲಿ ಕೆಲವು ಟ್ವಿಸ್ಟ್ಗಳಿದೆ ಸಿನಿಮಾದ್ದು. ಇವನು ಫಸ್ಟ್ ಹಾಫಲ್ಲಿ ಅಲ್ಲಿ ಜಸ್ಟ್ ಬಂದು ಫಸ್ಟ್ ಹಾಫಲ್ಲಿ ಕ್ವಶನ್ ಮಾರ್ಕ್ಗಳು ಇಡ್ತಾ ಹೋಗ್ತೀವಿ. ಸ್ಟಾರ್ಟಿಂಗ್ ಒಂದು ಕತೆ ಒಂದು ಹುಟ್ಕೊಳ್ಳುತ್ತೆ, ಹುಟ್ಟಿ ಅಲ್ಲಿ ಸ್ಟಾಪ್ ಆಯಿತು ಅನ್ನೋ ರೀತಿ ಇರುತ್ತೆ. ಇದೇನು ಕತೆ ಇಲ್ಲಿ ಸ್ಟಾರ್ಟ್ ಆಯಿತು, ಇಲ್ಲಿ ಮತ್ತೆ ಅಗೇನ್ ಬೇರೆ ಹೊಡ್ತಿದೆ ಅಲ್ಲ ಅಂತ. ಸೆಕೆಂಡ್ ಹಾಫ್ ಶುರು ಆದಾಗ ಆ ಕ್ವಶನ್ ಮಾರ್ಕ್ಗಳಿಗೆಲ್ಲ ಆನ್ಸರ್ ಮಾಡ್ತಾ ಬರುತ್ತೆ. ಅಲ್ಲಿ ಕೆಲವು ಟ್ವಿಸ್ಟ್ಗಳು ಬರುತ್ತೆ. ಆ ಕ್ಯಾರೆಕ್ಟರ್ ಇಲ್ಲಿ ಈ ಥರ ಪ್ಲೇ ಮಾಡ್ತಾ ಇದೆ, ಓಕೆ, ಅಲ್ಲೊಂದು ಟ್ವಿಸ್ಟ್ಗಳು ಶುರು ಆಗುತ್ತೆ. ಮತ್ತು ಎಮೋಷ್ನಲಿ ಬಾಂಡಿಂಗ್ ಇದೆಯಲ್ಲ, ಆ ಬಾಂಡಿಂಗ್ ಎಲ್ಲರೂ ಮುಂದೆ ಕಣ್ಮುಂದೆ ಇದ್ರೂ ಇದು ನಾನು ಅಂತ ಹುಡ್ಕೊಳ್ತಾ ಹೋಗುತ್ತೆ. ಅದು ನಿನ್ನ ರಕ್ತ ಕಣೋ, ಅದು ಅಲ್ಲಿ ನೋಡು, ಈ ಕಡೆದು ಹೌದು, ಇದು ಕೂಡ ನಮ್ಮವನೇ, ಅವನು ಕೂಡ ನಮ್ಮವನೇ ಅಂತ ಆಡಿಯನ್ಸಿಗೆ ಗೊತ್ತಾಗಿರುತ್ತೆ. ಅಲ್ಲಿರೋ ಕ್ಯಾರೆಕ್ಟರ್ಗಳಿಗೆ ಯಾರಿಗೂ ಗೊತ್ತಿರಲ್ಲ. ಅದು ಟ್ವಿಸ್ಟ್ ಕೊಡ್ತಾ ಹೋಗುತ್ತೆ. ಈಗ ಲಾಸ್ಟ್ ಎಂಡ್ ಆಫ್ ಈ ಟ್ವಿಸ್ಟಿಗೆ ಒಂದು ಅಂತ್ಯ ಇದೆ, ನೋಡೋಣ ಏನು ಕೊಡ್ತಾನೆ ಅಂತ ಆಡಿಯನ್ಸ್ ಇರಬೇಕಾದ್ರೆ ಅವ್ರಿಗೆ ಯಾರಿಗೂ ಇದು ಇವ್ನು ನಮ್ಮವನು, ಇವಳು ನಮ್ಮವಳು, ಒಂದ್ಸಲ ಮಾತಾಡೋಣ ಅದು ಅನ್ಸೋದೇ ಇಲ್ಲ. ಸೊ ನ್ಯಾಚುರಲಿ ಈಗ ಯಾರೋ ಒಬ್ರು ಬಿಟ್ಟೋಗಿರ್ತಾರೆ, ನೀವು ಹಳೆ ಸಿನಿಮಾಗಳು ನೋಡಿರ್ತೀರ. ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಚಿಕ್ಕ ಮಗು ಹುಟ್ಟಿರುತ್ತೆ, ಎಲ್ಲೋ ಬೆಳೆದಿರುತ್ತೆ, ಕೊಟ್ಟು ಹೋಗ್ಬಿಡುತ್ತೆ. ಚಿಕ್ಕ ಮಗು ಹುಟ್ಟಿ 3 ತಿಂಗಳು 4 ತಿಂಗಳು ಅಂದ್ಕೊಳ್ಳಿ. ಅದಾಗಿ 30 ವರ್ಷ ಆದಮೇಲೆ ಬರ್ತಾರೆ ತಂದೆ. ಅವನ ಮಗು ದೊಡ್ಡವನಾಗಿ ಇಲ್ಲಿ ಆಲ್ರೆಡಿ ಪಂಟ್ರಾಗಿರ್ತಾನೆ. ಅವ್ನ ಮೂಗು ನಂತರನೇ ಇದೆ, ನೀವು ನನ್ನ ಮಗು ಅಂತಂದು ಹೇಳ್ತಾರೆ. ನಾನು ಕತೆ ಹೇಳ್ಬೇಕಾದ್ರೆ ನಮ್ಮ DOP ಕೇಳ್ದ, ಬ್ರೋ ಈಗ ನಮ್ಮವನು ತಮ್ಮವನು ಅನ್ನೋದ್ರಲ್ಲಿ ಅವನು ಹಳೆ ಸಿನಿಮಾಗಳಲ್ಲಿ ಮಾಡ್ಬಿಡ್ತಾರಲ್ಲ, ಹಂಗೆ ಮಾಡಬೇಕು. ಅದು ಹೆಂಗೆ ಕಂಡುಹಿಡಿದ್ರೆ, ಈಗ ಕೊಟ್ಟಿದ್ದು 3 ತಿಂಗಳು ಮಗು, 2-3 ವರ್ಷ ಆಯ್ತು ಅಂದ್ರೆ ನೀವು ನಮ್ಮವನು ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಅದು ಚಿಕ್ಕ ಮಗು ಇದ್ದದ್ದು ಕೊಟ್ಟೋಗಿದ್ದು, ಆ ರೂಪ ಇರಲ್ಲ ಮಗುವಲ್ಲಿ. ಕೊಟ್ಟೋಗಿ ನೀನು 30 ವರ್ಷ ಆದಮೇಲೆ ಬಂದು ಈ ಮೂಗು ನಂತರ ಇದೆ, ಕಿವಿ ನಂತರ ಇದೆ, ನನ್ನ ಮಗು ಅಂದರೆ ಹೆಂಗೆ ಆಡಿಯನ್ಸ್ಗೆ ಅದು ಕನ್ವೆ ಆಗುತ್ತೆ. ನ್ಯಾಚುರಲಿ ನೀವು ಅದನ್ನ ನೋಡಿ ಅಂತಾಗ ಹೌದು ಬ್ರೋ, ಇದು ಪ್ರಾಕ್ಟಿಕಲಿ ಕರೆಕ್ಟಾಗಿದೆ, ಇದು ಹಿಂಗೆ ಇರಲಿ ಬ್ರೋ. ಸೊ ಹಂಗೆ ಹೇಳ್ತಾ ಹೋದಾಗ ಟ್ವಿಸ್ಟ್ಗಳಿದೆ ಕಥೆಗಳಲ್ಲಿ, ಅದು ಸರ್ಪ್ರೈಸ್ ಅನಿಸುತ್ತೆ. ಅದು ಬಿಟ್ಟರೆ ಈಗ
ಏನೋ ಕಾದಿದೆ, ದುಡ್ಡದಿದೆ, ಹಂಗೆ ಹಿಂಗೆ ಇದಿಲ್ಲ. ರಿಯಾಲಿಟಿ ಸಿನಿಮಾ ನಂದು. ಆ ಟ್ವಿಸ್ಟ್ ಒಂದು 2-3 ಇದೆ ಅಷ್ಟೇ. ಬ್ರೋ ಕೂತು ಸಾಕಾಗಿದೆ, ಸ್ವಲ್ಪ ವಾಕ್ ಮಾಡೋಣ ಬನ್ನಿ. ಯೋಗ ದಿನ ಬೇರೆ ವರ್ಷಕ್ಕೊಂದ್ಸಲ. ಆಮೇಲೆ ಈ ನಿಮ್ಮ ಬಾಲ್ಯ, ಈ ಸಿನಿಮಾದಲ್ಲಿ ನಿಮ್ಮ ಬಾಲ್ಯದ ಯಾವ ವಿಷಯ ಇನ್ವಾಲ್ವ್ ಮಾಡಿದ್ದೀರಾ? ನಾನು ಬನ್ನಿ ಕೂತ್ಕೊಳ್ಳಿ. ಅಂದರೆ ಪರ್ಫೆಕ್ಟಾಗಿ ಇದೇ ಇಡಬೇಕು ಅಂತ ಏನು ಬೇಕು ಅಂತ ಇಟ್ಟಿಲ್ಲ. ನಾನು ಮಠದಲ್ಲಿ ಓದಿ ಬೆಳೆದಿದ್ದು ಕೆಲವು ಇನ್ಸಿಡೆಂಟ್ಗಳಿದೆ. ಓಕೆ. ಅಲ್ಲಿನ ಕೆಲವು ಸೀಕ್ವೆನ್ಸ್ಗಳು ಬಂದಿದೆ, 1-2-3 ಸೀಕ್ವೆನ್ಸ್ಗಳು. ನಾವು ಮಠದಲ್ಲಿದ್ದಾಗ ಹೆಂಗೆ, ಇವಾಗೆಲ್ಲ ಹಾಸ್ಟೆಲ್ಲು ಅದು ಇದಿದೆ, ಅವಾಗ ಹಾಸ್ಟೆಲ್ ಇತ್ತು. ಬಟ್ ನಮ್ಮನ್ನ ಮಠಕ್ಕೆ ಹಾಕ್ಬಿಟ್ಟಿದ್ರು ನಮ್ಮ ತಂದೆಯವರು. ಹಳ್ಳಿಯಲ್ಲಿ ಸಖತ್ ಕಿರಾತಕ ಕೆಲಸಗಳು ಮಾಡ್ತೀಯ ನೀನು, ನಡಿ ಮುಚ್ಕೊಂಡು ಮಠದಲ್ಲಿ ವಿತ್ಕೊಂಡು ಕರೆಕ್ಟಾಗಿ ಓದಿ ಇದು ಮಾಡು ಅಂತ. 3 ತಿಂಗಳಿಗೆ 4 ತಿಂಗಳಿಗೆ 100 ರೂಪಾಯಿ ಅಮೌಂಟ್ ಕೊಡೋರು ಖರ್ಚಿಗೆ. ಸೊ ಮಠದ್ದು 100 ರೂಪಾಯಿ ಖರ್ಚಿಗೆ. ಅದು ಯಾವ ರೀತಿ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅಲ್ಲಿ ಏನಿಲ್ಲ, ಓದು ತಿನ್ನು ಕೆಲಸ. ಮಠಗಳಲ್ಲಿ ಬೆಳೆದಿರೋ ಅಂದರೆ ಅಷ್ಟ್ರಾಗಲ್ಲೂ ಅದೆಲ್ಲ ಗೊತ್ತಿರುತ್ತೆ. ಆ ಇನ್ಸಿಡೆಂಟ್ಗಳು ಕೆಲವೊಂದು ಸಿನಿಮಾಗಳಲ್ಲಿದೆ. ಫನ್, ಜಾಯ್ಫುಲ್. ಅವಾಗ ನನಗೆ ಕಷ್ಟ ಅನ್ಸೋದು, ಏನು ಗುರು ಮಠದಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸ್ತಾರೆ, ತಣ್ಣೀರು ಸ್ನಾನ, ಆ ಮಂತ್ರಗಳು, ಅದು ಇದು. ಸ್ಟಾರ್ಟಿಂಗು ಸ್ಟ್ರಗಲ್ ಅನ್ಸೋದು. ಮತ್ತು ಇನ್ನೊಂದೇನೆಂದರೆ ಮಠದ ಹುಡುಗರು ನಾವು ಚಿಕ್ಕ ಮಕ್ಕಳು 8ನೇ ಕ್ಲಾಸ್ ಹಂಗೆ ಜಾಯಿನ್ ಮಾಡಿಬಿಡ್ತಾರೆ. ಒಂದೇ ಕಾಯಿನ್ ಬೂತು ಹಳ್ಳಿಗೆ. ಅದು ಶನಿವಾರ ಭಾನುವಾರ 2 ದಿನ ಇರುತ್ತೆ, ಒಂದೊಂದು ಅವರು ಫೋನ್ ಮಾಡಿ ಮಾತಾಡಬೇಕು. ಫ್ರೆಂಡ್ಸ್ ಎಲ್ಲ ಸಾಲಿಗೆ ಲೈನಲ್ಲಿ ನಿಂತ್ಬಿಡ್ತಿದ್ವಿ. ಮಠದ ಹುಡುಗರು ಬಂದರು, ಈ ಕಡೆ ಬನ್ನಿ, ಫಸ್ಟ್ ಮಾತಾಡಿ ಹೋದ್ಮೇಲೆ ಅಂತ ಇದು ಮಾಡೋರು. ಎಲ್ಲ ವಿಭೂತಿ ಕಟ್ಟಿ ಹಾಕೊಂಡು ರುದ್ರಾಕ್ಷಿ ಹಾಕೊಂಡು ನಿಂತ್ಕೊಳ್ತಿದ್ವಿ. ನನ್ನ ಮುಂದೆ ಒಬ್ಬ ಹುಡುಗ ನಿಂತ್ಕೊಂಡು ಫೋನ್ ಮಾಡಿ ಅಪ್ಪ ಯಾವಾಗ ಬರ್ತೀಯ ಅಂತ ಜೋರಾಗಿ ಹೇಳೋದು. ನಾನು ಹಿಂದೆ ನಿಂತ್ಕೊಂಡು ಏನೋ ಹಿಂಗ್ಸತ್ತಂಗೆ ಹೇಳ್ತೀಯ, ಬಾರ, ಇರೋದು 2 ನಿಮಿಷ ಕೊಟ್ಟಿದ್ದಾರೆ, ಅದರಲ್ಲಿ ಹತ್ಕೊಂಡೆ ಅರ್ಧ ಗಂಟೆ ಕಳೆದ್ಬಿಟ್ಟ ಅಂತ ನಾನು ಫುಲ್ ವಾರ್ನ್ ಮಾಡೋ ಥರ. ಅವ್ನು ಆಯ್ತು ಬಿಡೆ ಅಂತ ಹತ್ಕೊಂಡು ಫೋನ್ ಇಟ್ಟು ಹೋಗೋದು. ನಾನು ಫೋನ್ ಮಾಡಿ ಹಾಗೆ ಹಿಂದೆ ಮುಂದೆ ನೋಡಿ, ಅಪ್ಪ ಇಲ್ಲಿ ಇರೋಕ್ಕಾಗ್ತಿಲ್ಲ, ಬೇಗ ಬಾರಪ್ಪ ನಾನು ಒಳಗೆ ಶುರು ಮಾಡೋದು. ಅವರು ಹಿಂದೆ ಇರೋರು, ನನ್ನ ಮಗ ಇವನು ಅವ್ನಿಗೆ ವಾದ ಮಾಡಿ ಕಳಿಸಿದ, ಇವನೇ ಹೇಳ್ತಿದ್ದ ನೋಡು ಅಂತ ಹಿಂದೆ ಇರೋನು. ಈ ಥರ ಇನ್ಸಿಡೆಂಟ್ಗಳು ಕೆಲವೊಂದಿದೆ ಕಾಮಿಡಿ ಫನ್ನಿಯಾಗಿ. ಅಲ್ಲ, ಇವಾಗ ನೀವು ಮಠದಲ್ಲಿ ಇರ್ಬೇಕಾದ್ರೆ ಈ ತರ ಹೇಳಿದ್ರಿ, ಒಬ್ರಿಗೆ 2 ನಿಮಿಷ ಅಷ್ಟೇ, ಆಮೇಲೆ ಒಂದೇ ಕಾಯಿನ್ ಬೂತ್. ಅಲ್ಲಿ ಯಾರಿಗೂ ಲವ್ ಆಗಿರಲ್ವಾ? ಎಲ್ಲಂದ್ರೆ ಈ ಲವ್ ಅನ್ನೋದಕ್ಕಿಂತ ನಮಗೆ, ನಾನು ಓದ್ಬೇಕಾದ್ರೆ 10th ಓದ್ಬೇಕಾದ್ರೆ ಹುಡುಗರು ಕಣ್ಣೆತ್ತಿ ಕೂಡ ನೋಡಂಗಿಲ್ಲ. ಕಾನಮಡುಗು ಅಂತ ಬಳ್ಳಾರಿ ಹತ್ರ ನಾನು ಓದಿದ್ದು ಮಠ. ಒನ್ಸ್ ಏನಾದರೂ ಆ ಹುಡುಗಿ ಹತ್ರ ನೋಟ್ಸ್ ಕೇಳ್ದ ಅಂದರೆ ಅದು ಹೆಂಗಾಗೋದಂದರೆ ಸೆನ್ಸೇಷನ್ ನ್ಯೂಸ್ ಫುಲ್ಲು. ಇವತ್ತೇನೋ 24x7 ಇವನೇ ನ್ಯೂಸ್ ಇದ್ದಂಗೆ. ಆ ಹುಡುಗಿನ ಮಾತಾಡ್ಸಿದ ಕಣ ಇವನು. ಒಬ್ಬನಿಗೆ ಗೊತ್ತಾಯ್ತು ಅಂದರೆ ಆ ಹುಡುಗಿ ಹತ್ರ ಇವನು ನೋಟ್ಸ್ ತೊಗೊಂಡಿದ್ಕೆ ಇದರಲ್ಲಿದ್ದಾಗ ನಾನು ನೋಟ್ಸ್ ಬರಿದೆ ಮೇಷ್ಟ್ರ ಹತ್ರ ಒದಿಸ್ಕೊಂಡ್ರು ಪರವಾಗಿಲ್ಲ, ಹುಡುಗಿರನ್ನ ಮಾತ್ರ ನೋಟ್ಸ್ ಕೇಳೋದು ಬೇಡ. ಇದರಲ್ಲಿದ್ದು ಅಲ್ಲಿ ಓದ್ಬೇಕಾದ್ರೆ ಅಷ್ಟೇ. ಪ್ರಾಬಬ್ಲಿ 10th ಎಲ್ಲ ಮುಗಿದು ಎಲ್ಲ ಹುಡುಗಿರು ಮಾತಾಡ್ಸಿದ್ದು ಯಾವಾಗ ಅಂದರೆ, ಎಲ್ಲ ಎಕ್ಸಾಮ್ಸ್ ಇನ್ನೇನು ಸ್ವಲ್ಪ ದಿನ ಇದೆ, ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೋತಾರೆ. ಅವಾಗ ಕರೆದು ಶೇಕ್ ಹ್ಯಾಂಡ್ ಕೊಟ್ಟು, ಆ ಮೇಷ್ಟ್ರು, ಅದು ಹೆಡ್ ಮೇಷ್ಟ್ರು ಎಲ್ಲರೂ ಮುಂದೆ ನಿಂತ್ಕೊಂಡು ಶೇಕ್ ಹ್ಯಾಂಡ್ ಕೊಟ್ಟು ಆಲ್ ದಿ ಬೆಸ್ಟ್ ಹೇಳಿ ಎಲ್ಲರಿಗೂ ಅಂತಾರೆ. ಹಿಂಗೆ ಶೇಕ್ ಹ್ಯಾಂಡ್ ಕೊಡೋಕೆ ಹೋದ ಹಿಂಗೆ ಶೇಕು ಕೈ. ಕೆಲವು ಸಲ ನಾನು ಕೆಲವು ಹುಡುಗಿರು ಹಿಂಗೆ ಬಂದರೆ ಒಳ್ಳೇದಾಗ್ಲಮ್ಮ ನಿನಗೆ ಅಂತ ಹೇಳಿ ಕಳಿಸ್ತೀನಿ. ಆ ಮಟ್ಟದಲ್ಲಿ ಹಂಗೆ ಇಟ್ಬಿಟ್ಟಿದ್ರು ನಮ್ಮನ್ನು. ಓದು, ಬೆಳಗ್ಗೆ ಬೇಗ ಎದ್ದೇಳು, ಓದು, ಕೆಲಸ ಮಾಡು, ಅಷ್ಟೇ. ಬಟ್ ಇವಾಗ ಅದೆಲ್ಲ ನೆನೆಸ್ಕೊಂಡಾಗ ನಾವವತ್ತು ನಮ್ಮನ್ನು ಅವರೊಂದು ಅದ್ಬಸ್ತಲ್ಲಿ ಇಟ್ಟು ಬೆಳೆಸಿದ್ಕೆ ನಾವು ಇವತ್ತೆಲ್ಲೋ ಹೋದ್ರು ದೊಡ್ಡವರು ಯಾರೇ ಕಂಡ್ರು ರೆಸ್ಪೆಕ್ಟ್ ಮಾಡ್ತೀವಿ. ಇದು ತಪ್ಪು, ಇದು ಈ ಕೆಲಸ ಹೆಂಗೆ ಮಾಡಬೇಕು ಅನ್ನೋದು ಅಲ್ಲಿ ಕಲ್ತಿದ್ದೀವಿ ಮಠದಲ್ಲಿ. ಅವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಏನಕ್ಕೆ ಇವರೆಲ್ಲ ಹಿಂಗೆ ಟಾರ್ಚರ್ ಮಾಡ್ತಾರೆ ನಮ್ಮನ್ನು, ಪ್ರತಿದಿನ ಮುದ್ದೆ ಕೊಡ್ತಾರೆ ಊಟಕ್ಕೆ, ಯಾರು ನುಂಗ್ತಾರೆ, ಈ ಥರ ಇದಾಗ್ತಿತ್ತು. ಈ ಬೆಂಗಳೂರಿಗೆ ಬಂದು ಅಲ್ಲಿ ನೆನೆಸ್ಕೊಂಡಾಗ ಹೌದು, ನಾನು ಇಲ್ಲಿ ಇವತ್ತು ಸರ್ವೇ ಆಗ್ತಿದ್ದೀನಿ ಅಂತಂದರೆ ಆ ಮಠದಲ್ಲಿ ಕೊಟ್ಟಂಥ ಶಿಕ್ಷಣ. ಮತ್ತು ದೊಡ್ಡವ್ರು ಯಾರೇ ಕಂಡ್ರು, ಯಾರೇ ಬರಲಿ ಚೆನ್ನಾಗಿ ನಗ್ತಾ ಹೆಂಗಿದ್ದೀರಾ ಅಂಕಲ್, ಆರಾಮ, ಈಗ ಮಾತಾಡ್ಸಿದ್ರೆ ಅವ್ರು ತುಂಬ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರಲ್ಲ ಅಂತೇಳಿ ನಮ್ಮೇಲೆ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಅದೆಲ್ಲ ನಾನು ಅಲ್ಲಿ ಕಲ್ತಿರೋದಕ್ಕೆ ಇಲ್ಲಿ ಬಂದಿರೋದು. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ವೇ ಆಗ್ತಿದ್ದೀನಿ ಅಂದ್ರೂ ಅಲ್ಲಿ ಕಲಿತಂಥ ವಿದ್ಯೆ ಇರ್ಬೋದು ಅಂದರೆ ತಪ್ಪಾಗಲ್ಲ. ಇವಾಗ ಈ ಒಂದು ಸಿನಿಮಾನ ನೀವು ಯಾರಿಗೆ ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀರ? ಈ ಸಿನಿಮಾನ ಫಸ್ಟ್ಲಿ ನಾನು ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ನಟ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ ನನಗೆ ಇರೋಕ್ಕೆ ಜಾಗ ಕೊಟ್ಟು
ಊಟ ಹಾಕಿದ್ದಾರೆ ಕೆಲವು ಬೆಂಗಳೂರಿನ ಜನ. ನನಗೆ ಇರೋಕ್ಕೆ ಜಾಗ ಕೊಟ್ಟು ಊಟ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ಲಿ ನನಗೆ ನಮ್ಮ ದೊಡ್ಡಪ್ಪನ ಮಗ, ನಾನು ಫಸ್ಟು ಅವನಿಗಿಂತ ಮುಂಚೆ ಥಿಯೇಟ್ರಲ್ಲಿ ಸೇರಿಕೊಂಡೆ, ಇಲ್ಲಿ KV ಸುಬ್ಬಣ್ಣ ಆಪ್ತರಂಗ ಮಂದಿರ ಅಂತ. ಅಲ್ಲಿ 1 year ನಾವು ನಾಟಕಗಳನ್ನ ಮಾಡ್ತಿದ್ವಿ, ಸುತ್ತಾಟ. ಆಗ ಅವರೇ ಥಿಯೇಟ್ರಲ್ಲೇ ಉಳಿಸ್ಕೊಂಡು 3 ಹೊತ್ತು ಊಟ ಕೊಟ್ಟು ಮಾಡಿ, ನಿಮಗೆ ಏನು ಆ್ಯಕ್ಟಿಂಗ್ ಕಲಿಬೇಕಂತಿದೆಯೋ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಅವ್ರು ಮಾಡಿದ್ರು. ಆ ಥಿಯೇಟ್ರ್ ಮುಗೀತಿದ್ದಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಬೇಕಾದ್ರೆ ನಮ್ಮ ದೊಡ್ಡಪ್ಪ ಮಗ ರೂಮಲ್ಲಿ ಇರಿಸ್ಕೊಂಡು ಊಟ ಹಾಕಿದ. ಅಗೇನ್ ನಾನು ನೆಕ್ಸ್ಟ್ ಅದು ಮುಗಿಸ್ಕೊಂಡು ಸಿನಿಮಾದಲ್ಲಿ ಮಾಡಬೇಕು, ಏನೋ ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಪ್ರಮೀಳಾ ಅಶೋಕಣ್ಣ ಅಂತ ಅವರು ಮನೇಲಿ ಇಟ್ಕೊಂಡು ನನಗೆ ಊಟ ಹಾಕಿ ಅನ್ನ ಹಾಕಿದರು. ಈಗ ಈ ಸಿನಿಮಾ ಟೇಕ್ ಆಫ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಧನಂಜಯ್ ಅಂತ, ಅವನು ಸಿನಿಮಾದವನೇ. ನಾವು ಅವರು ಸೇರಿಕೊಂಡು ಅವ್ರ ಮನೇಲಿ ಇಟ್ಕೊಂಡು ಈಗ ನಮಗೆ ಸ್ಟಿಲ್ ಈಗಲೂ ಕೂಡ ಅವ್ರ ಮನೆಯಲ್ಲೇ ಊಟ ಹಾಕಿ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಚಿಕ್ಕ ಆಫೀಸ್ ಮಾಡ್ಕೊಂಡಿದ್ದೀವಿ. ಒಟ್ಟು ಈ ಥರ ತುಂಬ ಜನ ಇದ್ದಾರೆ. ಬೆಂಗಳೂರು ಸ್ಟಾರ್ಟಿಂಗ್ ನಾನು ಬಂದು ಇಲ್ಲೇನೋ ಮಾಡ್ಬೇಕು ಸಿನಿಮಾದಲ್ಲಿ ಅಂದಾಗ ಇರೋಕ್ಕೆ ಜಾಗ ಕೊಟ್ಟು ಊಟ ಹಾಕಿರೋ ತುಂಬ ಜನ ಇದ್ದಾರೆ. ಅವರಿಗೆ ಈ ಸಿನಿಮಾ ಅರ್ಪಣೆ. ಅದಾಗ್ತಿದ್ದಂಗೆ ನ್ಯೂ ಕಮರ್ ಹೊಸೊಬ್ರು ಬಂದು ಕೆಲವರು ಪ್ರೊಡ್ಯೂಸರ್ ಹಿಂದೆ ಬಿದ್ದಿರ್ತಾರೆ, 1 ಲಕ್ಷ ಇದ್ದರೆ ಸಿನಿಮಾ ಮಾಡಬೇಕು, 1 ಲಕ್ಷ ಇದ್ದರೆ ಸಿನಿಮಾ ಮಾಡಬೇಕು. ಅದೆಲ್ಲ ಎಲ್ಲ ಸಿನಿಮಾನೂ ದುಡ್ಡು ಕೇಳಲ್ಲ. ನಿಮ್ಮ ಟ್ಯಾಲೆಂಟ್ನ ಉಪಯೋಗಿಸಿ. ಎಲ್ಲಿ ದುಡ್ಡು ನಮ್ಮ ಹತ್ರ ಇವಾಗ ಪ್ರೊಡ್ಯೂಸರ್ ಇಲ್ಲ, ಯಾರಿಲ್ಲ, ನಾನು ಪ್ರೂವ್ ಮಾಡ್ಕೋಬೇಕು. ಆದರೆ ಬಜೆಟ್ ಇಲ್ಲ, ಹೆಂಗೆ ಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಈ ಸಿನಿಮಾ ನೋಡಿದ್ರೆ ಅವ್ರಿಗೊಂದು ಅರ್ಪಣೆ ಆಗುತ್ತೆ. ಹೌದು, ಬಜೆಟ್ ಏನು ಇದಿಲ್ಲದೆ ಇಷ್ಟು ರಿಚ್ ಆಗಿ ಇಷ್ಟು ಕ್ವಾಲಿಟಿಯಲ್ಲಿ, ಅದು ನನ್ನ ಸಿನಿಮಾ. ನಾನು ಹೇಳ್ತೀನಿ, ನನಗೆ ಅದು ರಿಚ್ ಅನಿಸುತ್ತೆ. ನೀವು ಟ್ರೈಲರ್ ನೋಡಿದ್ರು ಅನಿಸ್ಬೋದು. ಕೋಟಿಗಟ್ಟಲೆ ಹಾಕಿ ನಾವು ಕಳ್ಕೊಂಡಿಲ್ಲ ದುಡ್ಡು, ಏನೂ ಇದು ಮಾಡಿಲ್ಲ. ನಮ್ಮ ಹತ್ರ ನಾವು ಫಸ್ಟು ಟೀಮ್ ಕಟ್ಟಿ, ನಾನು ಡೈರೆಕ್ಷನ್ ಮಾಡ್ತೀನಿ, ನಮ್ಮ DOP ನಾನು ಕ್ಯಾಮ್ರಾ ವರ್ಕು ಎಡಿಟಿಂಗ್ ಕೆಲಸ ಮಾಡ್ತೀನಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಾನು ಮ್ಯೂಸಿಕ್ ಮಾಡ್ತೀನಿ. ನಾವೆಲ್ಲ ಪ್ರೂವ್ ಮಾಡ್ಕೋಬೇಕು. ನಮ್ಮ ಕೆಲಸ ನಾವು ಪ್ರೂವ್ ಮಾಡ್ಕೋಬೇಕು ಅಂದಾಗ ದುಡ್ಡು ಎಲ್ಲಿ ಹಾಕೋದು ಇದೆ? ಜಸ್ಟು ಟ್ರಾವೆಲಿಂಗು, ಅಲ್ಲಿ ಇಲ್ಲಿ ಹೋದಾಗ ದುಡ್ಡು ಬೇಕಾಗುತ್ತೆ. ಇದೆಲ್ಲ ತಿಳ್ಕೊಂಡು ನೆಕ್ಸ್ಟ್ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ. ಹಿಂಗೆ ನಾನು ಮುಂಚೆ ಸೀರಿಯಲ್ ಮಾಡಬೇಕಾದ್ರೆ ಚಿಕ್ಕ ಪುಟ್ಟ ದುಡ್ಡುಗಳನ್ನ ಜೋಡಿಸ್ಕೊಂಡಿದ್ದೆ. ಹಂಗೆ ಸೇರಿಕೊಂಡು ಮಾಡಿದ್ರಿಂದ ನ್ಯೂ ಕಮರ್ ದುಡ್ಡು, ಸಿನಿಮಾಗೆ ದುಡ್ಡು ಬೇಕೇ ಬೇಕು ಅನ್ನೋರಿಗೆ ಬಂದು ಸಿನಿಮಾ ನೋಡಿ. ನಾವು ಲೋ ಬಜೆಟಲ್ಲೂ ಸಿನಿಮಾ ನೋಡಿದ್ವಿ, ಅಂಥವ್ರಿಗೆ ಇದು ಸಿನಿಮಾ ಅರ್ಪಣೆ. ಇವಾಗ ನಿಮ್ಮ ಸಿನಿಮಾನ ನೋಡಿ ಆಡಿಯನ್ಸ್ ಹೊರಗಡೆ ಬರಬೇಕಾದ್ರೆ ಯಾವ ಒಂದು ಫೀಲಿಂಗ್ಸ್ನ ತಗೊಂಡು ಅವರು ಹೊರಗಡೆ ಬರಬೇಕಂತ ನೀವು ಭಾವಿಸ್ತಾ ಇದ್ದೀರಾ? ಫಸ್ಟೇ ನಿಮ್ಗೆ ಹೇಳಿದ್ದೀನಿ, ಒಡಿಬಡಿ ಏನೂ ಇಲ್ಲ ಸಿನಿಮಾದಲ್ಲಿ, ರಿಯಾಲಿಟಿ ಸಿನಿಮಾ ಅಂತ. ನನ್ನ ಪ್ರಕಾರ ನಾನು ಸಿನಿಮಾ ನೋಡೋ ರೀತಿ, ನಾನು ಸಿನಿಮಾ ಮಾಡಿದ್ರೆ ಯಾವ ರೀತಿ ಆಡಿಯನ್ಸ್ ಆಚೆ ಬರಬೇಕಂತ ಫಸ್ಟೇ ಒಂದು ಬರ್ಕೊಂಡಿದ್ದೆ. 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದೆ ನಾವು ಆಡಿಯನ್ಸು. 40 ರೂಪಾಯಿ ನನ್ನನ್ನು ನಗಿಸಿದ್ದಾನೆ, 40 ರೂಪಾಯಿಗೆ ನಗಿಸಿದ್ದಾನೆ. ಒಂದು 20 ರೂಪಾಯಿ ಹೆಂಗೆ ನಗಿಸಿದ್ನೋ ಅದೇ ರೀತಿ ನನ್ನನ್ನು ಎಮೋಷನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು 20 ರೂಪಾಯಿ ಅಲ್ಲಿಗೆ 60 ರೂಪಾಯಿ ಹೋಯ್ತು. ಇನ್ನು 40 ರೂಪಾಯಿ ಉಳಿದಿದೆ. ಇನ್ನು 20 ರೂಪಾಯಿ ಇಂಥ ಆರ್ಟಿಸ್ಟ್ಗಳು, ಇಂಥ ಟೆಕ್ನಿಷಿಯನ್ಸ್ನ ಇಟ್ಟು ನಂಬಿ, ಹೊಸಬ್ರನ್ನ ನಂಬಿ ದುಡ್ಡು ಹಾಕಿರುವಂಥ ನಿರ್ಮಾಪಕ 20 ರೂಪಾಯಿ ತಗೊಳ್ಳಿ, ಅಲ್ಲಿಗೆ 80 ರೂಪಾಯಿ ಹೋಯ್ತು. ಇನ್ನು 20 ರೂಪಾಯಿ ಉಳಿದಿರುತ್ತೆ. ಒಳ್ಳೆ ಸೀಟಲ್ಲಿ ಕೂರಿಸಿ, AC ಹಾಕಿ, ಒಳ್ಳೆ ಪ್ರೊಜೆಕ್ಟ್ರಲ್ಲಿ ಪ್ಲೇ ಮಾಡಿಸಿ, ಒಳ್ಳೆ ಸ್ಕ್ರೀನಲ್ಲಿ ಸಿನಿಮಾ ತೋರಿಸಿದ್ದಾನೆ. ಆ ಥಿಯೇಟ್ರವ್ನಿಗೆ 20 ರೂಪಾಯಿ ಹೋಗಲಿ, 100 ರೂಪಾಯಿ ಅಲ್ಲಿ ಹೋಯ್ತು. ನಾನು 100 ರೂಪಾಯಿ ಕೊಟ್ಟಿದ್ದಕ್ಕೆ ಐ ಆಮ್ ಹ್ಯಾಪಿ, ಒಳ್ಳೆ ಸಿನಿಮಾ ನೋಡಿದ್ದೀನಿ ಅಂತ ಅಂದ್ಕೊಂಡು ಬರಬೇಕಂತ ಅಂದ್ಕೊಂಡು ಸಿನಿಮಾ ಮಾಡಿದ್ದೀನಿ. ಬ್ರೋ, ಇವಾಗ ಕೆಲವೊಂದು ಜನರಲ್ ಕ್ವೆಶನ್ ಕೇಳ್ತೀನಿ. ಒಂದೇ ವರ್ಡಲ್ಲಿ ಹೇಳೋದಾದರೆ ಸಿನಿಮಾ ಅಂದರೆ ಏನು? ಸಿನಿಮಾ ಟ್ಯಾಲೆಂಟ್ ಇರೋರಿಗೆ ಸಿನಿಮಾ. ಒಂದು ವರ್ಡಲ್ಲಿ ನಿರ್ದೇಶಕ. ಒನ್ ಮ್ಯಾನ್ ಆರ್ಮಿ. ನಿಮ್ಮ ಮೊದಲ ಸಂಬಳ ಎಷ್ಟು? ಇದು ರ್ಯಾಪಿಡ್ ಫೈರ್ 1 ಕ್ವಶನಲ್ಲಿ ಹೇಳಲ್ಲ, 2-3 ಲೈನಲ್ಲಿ ಹೇಳ್ತೀನಿ. ಫಸ್ಟು ಮೊದಲ ಸಂಬಳ ನಾಟಕ ಕಲಿಬೇಕು, ಆ್ಯಕ್ಟಿಂಗ್ ಕಲಿಬೇಕು ಅಂತ ಒಂದು ಥಿಯೇಟ್ರಿಗೆ ಸೇರಿಕೊಂಡೆ, KV ಸುಬ್ಬಣ್ಣ ಆಪ್ತರಂಗ ಮಂದಿರ ಅಂತ. ಒಂದು 3 ದಿನ ಆ ನಾಟಕ ಹೇಳೋ ಡೈರೆಕ್ಟ್ರು ನನ್ನನ್ನು ಹಿಂಗೆ ನೋಡ್ತಾನೇ ಇರೋರು. ಆ ಸ್ಟೇಜ್ ಎತ್ತಿದಾಗ, ಸ್ಟೇಜ್ ಇಳಿದಾಗ ನೋಡ್ತಾನೆ ಇರೋರು. ಆಡಿಯನ್ಸ್ ನೋಡೋ ರೀತಿ ನಾನು ನೋಡ್ತಿದ್ದಾರಲ್ಲ ಅಂದೆ. 2 ದಿನ ಆಯಿತು, ಸ್ಟೇಜ್ ಇಳಿದು ಬರ್ತಿದ್ದಾಗ ಬಾಯಿಲ್ ಸೈಡಿಗೆ ಅಂತ ಕರೆದ್ರು. 40 ರೂಪಾಯಿ ತೆಗೆದು ಕೊಟ್ಟರು. ಸರ್ ಯಾಕೆ ಅಂತ ಹಿಂಗೆ ನೋಡಿದೆ. ಯಾರಿಗೂ ಕಾಸಿಲ್ಲ ಅವಾಗ, ಜಸ್ಟ್ ಇರೋಕ್ಕೆ ಜಾಗ, ಊಟ ಕೊಡೋರು. ನಾಳೆಯಿಂದ 2 ಬಟ್ಟೆ ಸೋಪ್ ತಗೋ, ಶೆಟ್ಟಿ ಅಂಗಡಿಲಿ ಬಟ್ಟೆ ಸೋಪ್ ತೊಗೊಂಡು ಕ್ಲೀನಾಗಿ ಶರ್ಟ್ ಹೊಕ್ಕೊಂಡು ಹಾಕೊಂಬ ಅಂದರು. ನಾನು ಅವಾಗ ನೋಡಿದೆ, ನನ್ನ ಶರ್ಟ್ ಅಷ್ಟು ಗಲೀಜಾಗಿದೆ, ಇದು ನನ್ನ ಮೊದಲೇ ಸಂಬಳ 40 ರೂಪಾಯಿ ಅಂದ್ಕೊಂಡು ಸರಿ ಸರ್ ಆಯಿತು ಅಂತೇಳಿ ಸುಮ್ಮನೆ ಅದೇ. ಅದಾಗ್ತಿದ್ದಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೆ. ಆವಾಗ 100 ರೂಪಾಯಿ ಸಂಬಳ ದಿನಕ್ಕೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಆ 100 ರೂಪಾಯಿ ಕೊಡೋ ಜಾಗಕ್ಕೆ ನಾನು ಶೂಟಿಂಗ್ ಇದ್ದಾಗ 250 ರೂಪಾಯಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ದೆ. ಅದು 100 ರೂಪಾಯಿ ನನ್ನ ಮೊದಲೇ ಸಂಬಳ. ಇನ್ನೂ ಒಂದು 150 ರೂಪಾಯಿ ನಮ್ಮ ಫ್ರೆಂಡ್ಸು, ಇವ್ರ ಹತ್ರ, ನಮ್ಮ ಹಾಸ್ಟೆಲ್ ಫ್ರೆಂಡ್ಸು, ಇವ್ರ ಹತ್ರ 150 ರೂಪಾಯಿ ಸಾಲ ಮಾಡ್ಕೊಂಡು ಹೋಗ್ತಿದ್ದೆ. ಕೊಡ್ರೋ ಈರಾದಾಗ ಕೊಡ್ತೀನಿ ಅದಕ್ಕೆಲ್ಲ. ನಾನು ಪಾಪ ಹಾಕೋರು ಅವರು, ನನ್ನ ಮಗ ಕೇಳ್ತಿರೋದೇ ಸಾಲ, ಅದರಲ್ಲೂ ಬಿಲ್ಡಪ್ ಮಾತುಗಳು. ಅದು ಯಾವಾಗ ಕೊಡ್ತೀವಿ ಏನೋ ತಗಂತ ಬೈಕೊಂಡೇ ಹಾಕೋರು. ಸಾಲ ಬರ್ಕೊಂಡಿದ್ದಾರೆ, ಎಲ್ಲ ಬರ್ಕೊಂಡಿದ್ದಾರೆ. ಆ PMTC
ನಾನು ಅವಾಗ ಬಸ್ಸಲ್ಲಿ ಹಂಗೆ ಹೋಗ್ಬೇಕಾದ್ರೆ BMTCಲಿ ಆ ಟಿಕೆಟ್ ಕೊಡೋರು ಒಂದು ಬ್ಯಾಗ್ ಅದೇ ಫುಲ್ ಮಾಡ್ಕೊಂಡಿದ್ದೀನಿ ಆ ಥರ ಎಲ್ಲ ಡೈರಿಲಿ ಬರೆದಿಟ್ಕೊಂಡಿದ್ದಾರಂತೆ. ಈ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಬರ್ತೀವಿ ಮಚ್ಚ ಎಲ್ಲ ಬರೆದಿಟ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಕೊಟ್ಟಿದ್ದೀವಿ, ಎಷ್ಟೆಷ್ಟು ನಿನಗೆ ಫೋನ್ಪೇ ಮಾಡಿದ್ದೀವಿ ಎಲ್ಲ ಇದೆ, ಕೇಳ್ತೀವಿ ಮಚ್ಚ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿದ್ದೀನಿ. ಫಸ್ಟ್ ಬಂದು ಸಿನಿಮಾ ನೋಡಿ ಆಮೇಲೆ ಕೊಡ್ತೀನಿ, ಸಾಲ ತೀರಿಸ್ತೀನಿ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಇವಾಗ ನೀವು ಸಾಲ ಕೇಳೋಕ್ಕಿಂತ ಮುಂಚೆನೂ ಕೂಡ ಒಂದು ಆ್ಯಕ್ಟಿಂಗಲ್ಲಿ ನಡೆದಿರುತ್ತೆ, ಮಗ ಒಂದು ಅರ್ಜೆಂಟ್ ಒಂದು 50 ರೂಪಾಯಿ ಬೇಕು, ಮಗ ಒಂದು 100 ರೂಪಾಯಿ ಬೇಕು, ಏನಾಗಿದೆ ಅಂದರೆ ಫೋನ್ಪೇ ವರ್ಕೇ ಆಗ್ತಾ ಇಲ್ಲ ಬ್ಯಾಂಕ್ ವರ್ಕೇ ಆಗ್ತಾ ಇಲ್ಲ ಅಂತ ಆ ಒಂದು ಸಿಚುವೇಶನ್ ನಡೀತಾ ಇರುತ್ತೆ. ಅದು ನಿಮ್ಮ ಲೈಫಲ್ಲಿ ಯಾವ ಥರ ಇದು ಹೆಂಗಾಯಿತು ಅಂದರೆ, ಬಟ್ ನನ್ನ ಫ್ರೆಂಡ್ಸು ಹಿಂಗೆ ಹೇಳ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಮಗ ಬೆಂಗಳೂರಿಗೆ ಬಂದಿದ್ದೀನಿ, ಹಿಂಗೆ ನಾಟಕಗಳು ಮಾಡ್ತಿದ್ದೀನಿ, ಆ್ಯಕ್ಟಿಂಗ್ ಕಲಿತಿದ್ದೀನಿ, ಇನ್ನು ದುಡ್ಡೇನು ಇಲ್ಲ ಅಂದರೆ, ಬಟ್ ಬೆಜ್ಜಾನಿರೋರು ಹಾಸ್ಟೆಲಲ್ಲಿ ಫ್ರೆಂಡ್ಸು ಆ ಒಂದು ಖುಷಿ ವಿಚಾರದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ. 300 ಜನ 400 ಜನ ಹಾಸ್ಟೆಲ್ ಫ್ರೆಂಡ್ಸ್ಗಳು, ದಿನಕ್ಕೆ ಒಬ್ಬೊಬ್ಬನ ಹತ್ರ ಅಮೌಂಟ್ ಹಾಕ್ಸ್ಕೊಂಡ್ರೆ ಆಗ್ಬಿಡೋದು. ಬಟ್ ನಾನು ಅದು ಮಾಡಲಿಲ್ಲ, ಅವಶ್ಯಕತೆ ಇದ್ದಾಗ ಫೋನ್ ಮಾಡ್ತಿದ್ದೆ. ನನಗೆ ರವಿ, ನಂದ, ಭರತ್, ದೇವು ಈ ಥರ ಎಲ್ಲ ಫ್ರೆಂಡ್ಸ್ ಇದ್ದಾರೆ ತುಂಬ. ಮಗ ಹಿಂಗಿದ್ದೀನಿ ಅಂದಾಗ ಸ್ಟಾರ್ಟಿಂಗಲ್ಲಿ ಹಾಕ್ತೀವಿ ನೋಡು ಮಗ ಅನ್ನೋರು. ಆಮೇಲೆ ನೆಕ್ಸ್ಟ್ ಹೆಂಗಾಯ್ತು ಅಂದರೆ ಫೋನ್ ಮಾಡಿದ್ರೆ ಅಮೌಂಟ್ ಎಷ್ಟು ಬೇಕು ಹೇಳು, ಮ್ಯಾಟ್ರ್ ಕೇಳ್ತಿರ್ಲಿಲ್ಲ, ಎಷ್ಟು ಬೇಕು ಅಮೌಂಟ್ ಹೇಳು ಫಸ್ಟು ಅನ್ನೋರು. ಮಗ ಇಷ್ಟ ಮಗ, ಸರಿ ಅಷ್ಟೇ ತಾನೇ ಹಾಕ್ತೀವಿ, ನಾನು ಬಿಸಿ ಇದ್ದೀನಿ, ರಾತ್ರಿ ಫೋನ್ ಮಾಡ್ತೀನಿ ಮಾತಾಡೋಣ, ಈ ಥರ ಮಾಡೋರು. ಇದು ಒಂದೆಲ್ಲ ಆದಮೇಲೆ ಒಂದು ಅಮೌಂಟಿನ ವಿಚಾರದಲ್ಲಿ ಬೇಜಾರು ಅಂದರೆ, ಸ್ಟಾರ್ಟಿಂಗ್ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ನಮ್ಮ ತಂದೆಗೆ ಎಲ್ಲ ಹೇಳಿದೆ. ನಮ್ಮ ತಂದೆ ನಮ್ಮ ಅಕ್ಕರು 3 ಜನ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಬೈದರು. ಸಿನಿಮಾ ಅಂದರೆ ಏನು ತಿಳ್ಕೊಂಡಿದೆ, ಕೆಲಸ ಗೊತ್ತಿಲ್ಲ, ಏನೂ ಇಲ್ಲ, ಅಲ್ಲಿ ಸಕ್ಸಸ್ ಆಗೋಕ್ಕಾಗುತ್ತಾ, ಸರ್ವೇ ಆಗೋಕ್ಕಾಗುತ್ತಾ, ಹೆಂಗಂದ್ರೆ ನನಗೆ ಬೈತಿದ್ರು. ನಾನು ಒಂದೇ ಮಾತು ಹೇಳಿದೆ ನಮ್ಮ ತಂದೆಗೆ, ಭಿಕ್ಷೆ ಬೇಡನ್ ಕೂಡ ಕಷ್ಟಪಡ್ತಾನೆ, ಅವ್ನ ಜಾಗದಲ್ಲಿ ಕುತ್ಕೊಂಡು ನೋಡಿ, ಅವ್ನ ಕಷ್ಟ ಏನಂತ ಗೊತ್ತಿರುತ್ತೆ, ಹಾಗೆ ಈಗ ಅಂತ ಒಂದು ಹೀರೋಯಿಸಮಲ್ಲಿ ಬಿಲ್ಡಪ್ಪಲ್ಲಿ ಡೈಲಾಗ್ ಹೊಡೆದು ಬಂದೆ. ಇಲ್ಲಿ ಬಂದು ನಾಟಕ ಮಾಡಬೇಕಾದ್ರೆ ಊಟ ಇರೋದು, ಜಾಗ ಕೊಡೋದು, ಚೆನ್ನಾಗಿ ಹೋಗ್ತಾ ಇತ್ತು. ನಾಟಕದ್ದೆಲ್ಲ ಆಯಿತು, ಥಿಯೇಟ್ರ್ ಎಲ್ಲ ಮುಗೀತು. ಈಗ ಥಿಯೇಟ್ರ್ ಬಿಟ್ಟು ಹೋಗಬೇಕು ಆಚೆ, ಜಾಗ ಇಲ್ಲ ಉಳ್ಕೊಳಕ್ಕೆ. ಇಲ್ಲಿ 1.5 ವರ್ಷ ನಮ್ಮ ಡ್ಯಾಡಿ ಮಾತಾಡಿರಲಿಲ್ಲ. ನಮ್ಮ ಡ್ಯಾಡಿಗೆ ಆಗೇನು ಫೋನ್ ಮಾಡಿದೆ, ಹಲೋ ಅಂದೆ. ಯಾರು ಅಂದರು. ನಾನು ಅಂದೆ. ಹೇಳಿ ಏನಾಗಬೇಕಿತ್ತು. ಒಂಥರ ಈ ಅಜಾತ ಹೆಂಗಂದ್ರೆ ಯಾವುದೋ ಕಾಲದ್ದು ಶತ್ರು ಇವನು ಅನ್ನೋ ರೀತಿ ಟ್ರೀಟು. ಥಿಯೇಟ್ರೆಲ್ಲ ಮುಗೀತು, ಇರೋಕ್ಕೆ ಜಾಗನೂ ಸಿಗ್ತಿಲ್ಲ. ಒಂದೇ 1,000 ರೂಪಾಯಿ ಇದ್ದರೆ ನೋಡು ಹುಡುಕ್ಕೆ. 1.5 ವರ್ಷದಿಂದ ನಮ್ಮ ಡ್ಯಾಡಿ ಆ ಡೈಲಾಗ್ ಹಂಗೆ ಮೈಂಡಲ್ಲಿ ಇಟ್ಕೊಂಡು, ಯಾರಿಗೆ ಕಷ್ಟ ಇಲ್ಲ, ಭಿಕ್ಷುಕನಿಗೆ ಕಷ್ಟ ಇಲ್ವಾ, ಭಿಕ್ಷೆ ಬೇಡ ಹೋಗು ಅಂತ. ಇದು ನನಗೆ ಕಾಮಿಡಿಯಾಗಿ ತೊಗೋಬೇಕು, ಸೀರಿಯಸ್ ಆಗಿ ತೊಗೋಬೇಕು ಗೊತ್ತಾಗ್ತಿಲ್ಲ. 1.5 ವರ್ಷದಿಂದ ಹೇಳಿದ ಡೈಲಾಗ್ ನಮ್ಮಪ್ಪ ಈಗ ಹೇಳ್ತಿದ್ದಾನಲ್ಲ, ಸರಿಯಪ್ಪ ಆಯಿತು ಅಂತ ಹೇಳಿ ಆ ಥಿಯೇಟ್ರಿಂದ ಆಚೆ ಬಂದೆ. ಆವಾಗ ನಮ್ಮ ದೊಡ್ಡಪ್ಪ ಮಗ ಒಂದು ರೂಮ್ ಮಾಡಿದ್ದ, ಅವನ ಜೊತೆ ಸರ್ವೆ ಮಾಡಿದೆ. ಈ ಟೈಮಲ್ಲಿ ಹಿಂಗೆ ದುಡ್ಡುಗಳು ಕೇಳಬೇಕಾದ್ರೆ ಇದೆಲ್ಲ ಈ ಇನ್ಸಿಡೆಂಟ್ಗಳು ನೆನಪಾಗ್ತವೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲನೂ ಹೆಲ್ಪ್ ಮಾಡಿದ್ದಾರೆ. ಸಮ್ಟೈಮ್ಸ್ ಅಮೌಂಟ್ ಇಲ್ಲ ಅಂದಾಗ ಅಮೌಂಟ್ ಹಾಕಿದ್ದಾರೆ, ಚಿಕ್ಕ ಪುಟ್ಟ ಖರ್ಚುಗಳಿಗೆ. ಬಟ್ ಅದನ್ನು ನಾನು ಅಡ್ವಾಂಟೇಜಾಗಿ ತೊಗೊಂಡು, ನಮ್ಮದೆಲ್ಲ ಎಷ್ಟು ಸರ್ 100 ರೂಪಾಯಿ 200 ರೂಪಾಯಿ ಅಷ್ಟೇ, ಜಾಸ್ತಿ ಅದ್ರ ಮೇಲೆ ಜಾಸ್ತಿ ಎಲ್ಲ ಹೋಗಿಲ್ಲ. ನಮ್ಮ ಖರ್ಚುಗಳನ್ನ ನಾವೇ ನಿಭಾಯಿಸ್ಕೊತಿದ್ವಿ. ಥಿಯೇಟ್ರ್ ಆಗ್ತಿದ್ದಾಗೆ, ಆ್ಯಕ್ಟಿಂಗ್ದು ಮುಗೀತಿದ್ದಾಗೆ ಬೆಂಗಳೂರಲ್ಲಿ ಹೆಂಗೆ ಸರ್ವೇ ಆಗ್ಬೇಕು ಅನ್ನೋದು ಕಲ್ತ್ಕೊಬಿಟ್ಟೆ. ಕೇಟ್ರಿಂಗ್ ಕೆಲಸ ಮಾಡ್ತಿದ್ದೆ, ಅಲ್ಲಿಂದ ಅಮೌಂಟ್ ಬರೋದು. ಓಕೆ, ನನ್ನ ಜೀವನನ ನಾನು ರೂಪಿಸ್ಕೊಳ್ಳಬಲ್ಲೆ ಅನ್ನೋದು ಬೆಂಗಳೂರು ಜೀವನ ಕಲಿಸ್ಬಿಡುತ್ತೆ. ಆದಷ್ಟು ಬೇಗ ನೀನು ಒಟ್ಟು ಇಲ್ಲಿ ಸರ್ವೇ ಆಗಬೇಕು, ನೀನು ಬದುಕಬೇಕು. ಅದು ಒಂದೊಂದೇ ಹಂತವಾಗಿ ನನ್ನ ಫ್ರೆಂಡ್ಸ್ಗಳು ಆಮೇಲೆ ಒಬ್ಬೊಬ್ಬರೇ ಫೋನ್ ಮಾಡ್ರಿ, ಯಾಕೋ ನೀನು ಇತ್ತೀಚೆಗೆ ಅಮೌಂಟೇ ಕೇಳ್ತಿಲ್ವಲ್ಲ, ಯಾಕೆ ಮಗ ಅಂತ ನಿಂಗೆ ಫೋನ್ ಮಾಡ್ರಿ. ಇಲ್ಲ ಮಗ, ಹಿಂಗೆ ಕೆಲಸ ಮಾಡ್ತಿದ್ದೀನಿ ಕೇಟ್ರಿಂಗ್ದು, ಅಲ್ಲಿಂದ ಬರ್ತಿದೆ, ಅದನ್ನೇ ಮಾಡ್ಕೊಂಡಿರ್ಬೇಡ, ಸಿನಿಮಾ ಕಡೆ ಫೋಕಸ್ ಮಾಡು, ಹಿಂಗೆಲ್ಲ ಹೇಳೋರು. ಬ್ರೋ, ಇವಾಗ ನೀವು ಹೇಳಿದ್ರಿ ನೀವು ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಅಪೋಸ್ ಆಗಿ ನಿಂತರು ಅಂತ. ಸೊ ಕೆಲವೊಬ್ಬರಿಗೆ ಸಿನಿಮಾದಲ್ಲಿ ಆಲ್ರೆಡಿ ಇದ್ದಾರೆ ಅಂತ ಗೊತ್ತಾದರೆ ಅವ್ರಿಗೆ ಹೆಣ್ಣೇ ಕೊಡಲ್ಲ. ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಏನಾದರೂ ಮುಂದೆ ಡೌಟ್ಫುಲ್ ಇದೆಯಾ, ಅಥವಾ ನಿಮ್ಗೆ ಹೆಣ್ಣು ಕೊಡ್ತಾರಾ, ಹೇಗೆ? ಐ ಡೋಂಟ್ ನೋ ಅದು ಯಾವ ರೀತಿ ಹೇಳ್ಬೇಕಂತ. ಬಟ್ ನಮ್ಮ ತಂದೆ ಟಿಲ್ ಈಗಲೂ ಹೇಳ್ತಿರ್ತಾರೆ ಸ್ಟಿಲ್, ನಿನ್ನ ವಯಸ್ಸಲ್ಲಿ ನನಗೆ ಮದುವೆ ಆಗಿ 2 ಮಕ್ಕಳಿದ್ರು, ಸಂಸಾರ ಶುರು ಮಾಡಿದ್ದೆ, ಏನೋ ಈಗಿನ ಕಾಲದ ಹುಡುಗರು ನೀವು 28-30 ವರ್ಷದವರೆಗೂ ಹೋಗ್ತಿರ್ತೀರ, ಮದುವೆ ಆಗಿರಲ್ಲ, ಸಂಸಾರ ಕಟ್ಕೊಂಡಿರಲ್ಲ. ನಾವು ಅವಾಗ ಚಿಕ್ಕ ಏಜ್ಗೆ 22 ವರ್ಷಕ್ಕೆ 20 ವರ್ಷಕ್ಕೇ ಮದುವೆ ಆಗಿ ಸಂಸಾರ ಅಂದರೆ ಏನು ಎಲ್ಲ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಿದ್ವಿ. ಯಾಕೆ ನೀವು ಯೂತ್ಸ್ ಹಿಂಗೆ ಅಂದಾಗ, ಡ್ಯಾಡಿ ನಾನು ನಮ್ಮ ಕಾಲದಲ್ಲಿ ಹಿಂಗಿರಲ್ಲ ಬಿಡಿ, ಸಿನಿಮಾ ಮಾಡ್ತೀನಿ ಡ್ಯಾಡಿ ಅಂತ ಹೇಳ್ತಿದ್ದೆ. ಉದ್ಧಾರ ಆಗ್ತೀವಿ ಹೋಗು ನೀನಂತಂದು ಎಲ್ಲ ಹೇಳೋರು. ನೋಡ್ತೀನಿ ಇದೆಲ್ಲ ಆದಮೇಲೆ ಆಗ್ತೀನಿ ಅಂತ. ಯಾರು ಹೆಣ್ಣು ಕೊಡ್ತಾರೆ ನಿನಗೆ, ಸಿನಿಮಾ ಅಂದ್ರೇ ದೂರ ಹೋಗ್ತಾರೆ ಅಂತ ಈಗಲೂ ಹೇಳ್ತಾರೆ.
ಆಗಿದ್ದಾಗ್ಬಿಡ್ಲಿ, ಯಾಕೆ ಸಿನಿಮಾದವ್ರು ಯಾರು ಜೀವನ ಕಟ್ಕೊಂಡಿಲ್ವಾ? ಅವ್ರದ್ದು ಕೆಲಸನೇ. ಬಟ್ ಎಲ್ಲರೂ ಈಗ ಸಿನಿಮಾ ಅಂದ ತಕ್ಷಣ ಯಾವ ಕೆಟ್ಟ ರೀತಿ ನೋಡ್ತಾರೋ ಒಳ್ಳೆ ರೀತಿ ನೋಡ್ತಾರೋ ಗೊತ್ತಿಲ್ಲ. ಬಟ್ ಈಗ ಒಳ್ಳೇದು ಕೆಟ್ಟದ್ದಿದೆ ಅಂತ ಮಾತಾಡ್ತಿರೋ ಮಧ್ಯೆ ಒಳ್ಳೇದು ಇದ್ದೇ ಇರುತ್ತೆ ಅಂತ ಯೋಚನೆ ಮಾಡಬೇಕು. ಸೊ ಎಲ್ಲರೂ ಕೆಟ್ಟವ್ರು ಆಗಿರಲ್ಲ, ಒಳ್ಳೆಯವರು ಇರ್ತಾರೆ. ಅದು ನೋಡಿ ಸಿನಿಮಾದವ್ರು ಅಂದ ತಕ್ಷಣ ಎದುರ್ಕೊಂಡು ಇವ್ರದ್ದು ಹೆಂಗಪ್ಪ ಜೀವನ, ಅದಲ್ಲ. ಅವ್ರದ್ದು ಜೀವನ ಇರುತ್ತೆ, ಸ್ವಲ್ಪ ಏನೋ ಸ್ಟ್ರಗ್ಲಿಂಗಲ್ಲಿ ಇರ್ತಾರೆ. ಎಲ್ಲ ಒಂದೇ ದಿನ ಇರಲ್ಲ, ಒಂದು ದಿನ ಬರುತ್ತೆ ಸಿನಿಮಾದವ್ರಿಗೂ ಕೂಡ. ಆವಾಗ ಅಯ್ಯೋ ಮಿಸ್ ಮಾಡ್ಕೊಂಡೆಲ್ಲ ಅಂತಂದು ಇದು ಮಾಡ್ಕೊಳೋದಲ್ಲ. ನೋಡ್ತೀನಿ ನಾನು ಇದಾಗ್ತಿದ್ದಂಗೆ ಬಹುಶಃ ನಾನು ಇದನ್ನು ಫೇಸ್ ಮಾಡ್ಬೋದು. ಯಾವ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾನೆ, ಏನು ಕೊಡ್ಬೇಡ್ರಿ ಅಂತಂದು ಅಂದರೂ ಅನ್ಬೋದು. ಐ ಡೋಂಟ್ ನೋ. ಎಲ್ಲದಕ್ಕೂ ರೆಡಿ, ಪ್ಲ್ಯಾನಲ್ಲಿದ್ದೀವಿ. ಈಗ ಸಿನಿಮಾ ಮಾಡಿದ್ದೀವಿ. ಈಗ ಸಿನಿಮಾ ಸಕ್ಸಸ್ ಆದರೆ ಹಿಗ್ಗದೆ ಸಿನಿಮಾ ಮಾಡ್ತೀವಿ, ಸಿನಿಮಾ ಸೋತ್ರೆ ಕುಗ್ಗದೆ ಸಿನಿಮಾ ಮಾಡ್ತೀವಿ. ಹಾಗೆ ಹೆಣ್ಣು ಸಿಕ್ಕಿದ್ರು ಖುಷಿಯಿಂದ ಸಂಸಾರ ಮಾಡ್ತೀವಿ, ಸಿಗಲಿಲ್ಲ ಅಂದ್ರೂ ಸಿಗೋವರೆಗೂ ಜೀವನ ತಳ್ತೀವಿ ಅಷ್ಟೇ. ಏನಿಲ್ಲ, ಇವಾಗ ಲೈಫ್ ಅಂದಮೇಲೆ ಎಲ್ಲರಿಗೂ ಕೂಡ ಕ್ರಶ್ ಇರುತ್ತೆ. ಸೊ ನಿಮಗೂ ಕೂಡ ಕ್ರಶ್ ಇತ್ತಾ? ಡಿಗ್ರಿ ಲೈಫಲ್ಲಿ ಇತ್ತು. ಬಟ್ ನಮ್ಮ ಕೆಲವು ಹುಡುಗರು ಪ್ರೀತಿ ಹೆಂಗಂದರೆ ಒನ್ ಸೈಡ್ ಲವ್, ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅದೇ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನಸ್ಸಲ್ಲಿ ಹೆಂಗೆ ಬರುತ್ತೋ ಅವ್ರನ್ನ ಯಾವ್ಯಾವ ರೀತಿ ಒಳ್ಳೊಳ್ಳೆ ಭಾವನೆಯಲ್ಲಿ ನೋಡಬೇಕೋ ನೋಡಿರ್ತೀವಿ. ಯಾಕಂದರೆ ಅವ್ರ ಜೊತೆ ಪ್ರಾಕ್ಟಿಕಲಿ ಕೂತು ಮಾತಾಡೋದಾಗಲಿ ಇದನ್ನೇನು ಮಾಡಿರಲ್ಲ. ಅವಳು ಹೀಗಿರ್ಬೋದು, ನಾವೊಂದು ಕನ್ಸು ಕಟ್ಟಿರ್ತೀವಲ್ಲ ಆ ರೀತಿ ಇರ್ಬೋದು ಅಂತ ಇರುತ್ತೆ. ಡಿಗ್ರಿ ಲೈಫಲ್ಲಿ ಇತ್ತು. ಅವ್ರಿಗೆ ನಾವು ಹೇಳ್ತೀವೋ ಬಿಡ್ತೀವೋ, ಬಡ್ಡಿ ಮಕ್ಕಳು ನಮ್ಮ ಫ್ರೆಂಡ್ಸ್ ಇರ್ತಾರಲ್ವಾ, ಅವ್ರಿಗೆ ಎಲ್ಲಾದರೂ ಹೋದರೆ ಒಬ್ಬನಿಗೆ ನಾನು ಹೇಳಿದ್ರೆ ಸಾಕು, ಅದು ಎಲ್ಲರಿಗೂ ಗೊತ್ತಾಗಿರೋದು. ಫ್ರೆಂಡ್ಸ್ಗಳಿಗೆ, ಇಡೀ ಹಾಸ್ಟೆಲ್ಲಿರೋ ಹುಡುಗರಿಗೆ ಎಲ್ಲರಿಗೂ ಗೊತ್ತಿರೋದು, ಈ ಹುಡುಗ ಅವಳನ್ನ ಇಷ್ಟಪಡ್ತಿದ್ದಾನೆ ಅಂತ. ಹುಡುಗಿ ಅಲ್ಲಿ ರೋಡಲ್ಲಿ ಅಥವಾ ಕಾಲೇಜ್ ಮುಂದೆ ಎಲ್ಲಾದರೂ ಹೋಗ್ತಿದ್ರೆ ಅವಾಗ ನನ್ನ ಹೆಸರು ಕೂಗ್ಬಿಡೋದು. ನಾನು ಆ ಹುಡುಗಿಗೆ ನನ್ನ ಮೂಲಕ ನಾನು ಹೇಳಿರ್ತೀನೋ ಬಿಡ್ತೀರೋ, ಇವರು ನನ್ನ ಮಕ್ಕಳು ಆ ಹುಡುಗಿ ಹೋದಾಗ ನನ್ನ ಹೆಸರು ಕೂಗಿ ಆ ಹುಡುಗಿನೇ ಅರ್ಥ ಮಾಡ್ಕೊಡೋರು, ಇವನು ಮೋಸ್ಟ್ಲಿ ನಾನು ಇಷ್ಟಪಡ್ತಿದ್ದಾನೆ, ಈ ಹುಡುಗರೆಲ್ಲ ನಾನು ಬಂದರೆ ಇವನ ಹೆಸರು ಕೂಗ್ತಿದ್ದಾರೆ ಅಂತ. ಆ ಥರ ಒಂದು ಕ್ರಶ್ ಇತ್ತು. ನಾನು ಕೊನೆಗೂ ಹೇಳ್ಕೊಳ್ಳಿಲ್ಲ, ಆ ಧೈರ್ಯ ನನಗೆ ಆಗಿ ಬರಲಿಲ್ಲ. ಅದಾದಮೇಲೆ ಈಗ ಯಾವೂ ಇಲ್ಲ ಸದ್ಯ. ಜೀವನ ಸಿನಿಮಾ ಬಿಟ್ಟರೆ ಏನೂ ಇಲ್ಲ ಸರ್. ಇವಾಗ ಮೊಬೈಲ್ ಇಲ್ಲದೆ ಇರೋ ಜೀವನ ಅಥವಾ ಈ ಸೋಷಿಯಲ್ ಮೀಡಿಯಾ ಜೀವನ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊಬೈಲ್ ಜೀವನ ಹೇಗೆ ಅಂದರೆ, ಮೊಬೈಲು ಇಟ್ಕೊಂಡು ದುರುಪಯೋಗ ಮಾಡುವಂಥವ್ರು. ಈಗ ಯಾವುದೋ ಒಂದು ಬಂತು, ಏನೋ ಕೆಟ್ಟದಾಗ ಕಮೆಂಟ್ ಹಾಕೋದು, ಅಥವಾ ಒಟ್ಟು ಏನೋ ಒಂದು ನೆಗೆಟಿವ್ ಆಗಿ ಅದನ್ನ ಯೂಸ್ ಮಾಡೋವಂಥವ್ರಿಗೆ, ಅಂಥವ್ರನ್ನೆಲ್ಲರನ್ನು ನೆಗೆಟಿವ್ ಆಗಿ ಯೂಸ್ ಮಾಡೋವಂಥವ್ರನ್ನೆಲ್ಲರನ್ನು ಮೊಬೈಲ್ ಇಲ್ಲದೆ ಇರೋ ಯುಗಕ್ಕೆ ಹಾಕಬೇಕು. ಒಳ್ಳೊಳ್ಳೆ ಕಂಟೆಂಟ್ ಮಾಡಿಕೊಂಡು ಮೊಬೈಲ್ನ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ವಿಚಾರಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಸೋಷಿಯಲ್ ಮೀಡಿಯಾಗೆ ಹಾಕಬೇಕು. ಇವತ್ತಿನ ಜನರಿಗೆ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಅಂತ ಹೇಳೋ ಈ ಮಾತು ದೊಡ್ಡ ಪ್ರಮಾಣದಲ್ಲಿ ಬರೋದು ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಈ ಹಳ್ಳಿ ಕಡೆ ಜೀವನ ನಡೆಸೋರಿಗೆ ಒನ್ಸ್ ಸಿಟಿಗೆ ಕರ್ಕೊಂಬಂದಾಗ ಈ ಮಾತು, ಈ ಒಂದು ಅದು ಇಲ್ಲಿನ ಪರಿಸ್ಥಿತಿ ನೋಡಿದಾಗ, ಸಿಟಿ ಪರಿಸ್ಥಿತಿ ಅದೆಲ್ಲ ನೋಡಿದಾಗ ಹೊಂದ್ಕೊಳ್ಳೋಕೆ ಕಷ್ಟ. ಸೊ ಇದನ್ನು ಹೇಳ್ತಿರ್ತಾರೆ. ಯಾವ ರೀತಿ ಅಂದರೆ, ಈಗ ನಾನು ಹಳ್ಳಿಲಿ ಹುಟ್ಟಿ ಬೆಳೆದು ಬಂದಿರೋದ್ರಿಂದ ವರ್ಷದ ಆದಾಯ ಎಲ್ಲ ಸೇರಿದರೆ ಒಂದು ಬೆಳೆ ಚೆನ್ನಾಗಿ ಬಂತು ಅಂದರೆ ರೈತರಿಗೆ ಆ ವರ್ಷದ ಜೀವನ ಚೆನ್ನಾಗಿರುತ್ತೆ, ರೈತನ ಜೀವನ. ಇನ್ ಕೇಸ್ ಬರಲಿಲ್ಲ ಅಂದರೂ ಪ್ಲಾನ್ ಬಿ ಥರ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇದು ಬೆಳೆ ಈ ಸಲ ಏನಾದರೂ ಲಾಸ್ ಆಯ್ತಂದರೆ ನಾವು ಸರ್ವೈ ಆಗೋಕ್ಕೆ ಬೇರೆ ಯಾವ ರೀತಿ ನೋಡ್ಕೋಬೇಕಂತ ಏನೋ ಒಂದು ಮಾಡ್ಕೊಂಡಿರ್ತಾರೆ. ಸರ್ ಮ್ಯಾಕ್ಸಿಮಮ್ ತಿಂಗಳಿಗೆ ಲಕ್ಷ ದುಡಿತಿರ್ತಾರಲ್ವಾ, ಅಲ್ಲಿ ಇಷ್ಟೇ ಬರುತ್ತೆ ಅಂತ ಇರಲ್ಲ. ವರ್ಷದ ಆದಾಯನೇ 25,000 30,000 ಈ ಥರ ಇರುತ್ತೆ ರೈತರದ್ದು. ಲಾಸ್ ಆಯಿತು ಅಂದರೆ ಅದು ಲಾಸು, ಆದರೂ ಅಲ್ಲಿ ತುಂಬ ಖುಷಿಯಾಗಿ ಜೀವನ ನಡೆಸ್ತಾರೆ. ಎಲ್ಲರೂ ಒಗ್ಗಟ್ಟಲ್ಲಿ, ಅವಿಭಕ್ತ ಕುಟುಂಬ ಇದರಲ್ಲಿ ಇರ್ತಾರೆ, ಎಲ್ಲರೂ ಜೊತೆಗೆ ಮಾತಾಡ್ತಾರೆ. ಸಂಜೆ ಆಯಿತು ಅಂತಂದರೆ ಎಲ್ಲ ಹೊರಗಡೆ ಚಾಪೆ ಹಾಸಿ ಕುತ್ಕೊಂಡು ಊಟ ಮುಗಿಸ್ಕೊಂಡು ಗುಂಪಾಗಿ ಕುತ್ಕೊಂಡು ಮಾತಾಡ್ತಾರೆ. ತುಂಬ ಆ ಲೈಫ್ ಹೋಲಿಕೆ ಮಾಡಿದಾಗ ಇಲ್ಲಿ 1 ಲಕ್ಷ ಇಂಜಿನಿಯರಿಂಗ್ ವರ್ಕ್ ಮಾಡ್ತಿರ್ತಾರೆ, ಕೆಲವು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾರೆ, 1 ಲಕ್ಷ ಸಂಬಳ. ಅಲ್ಲಿನ 25,000 ವರ್ಷದ ಆದಾಯ ಇದ್ದರೂ ಕೂಡ ಅವ್ರು ನಡೆಸೋವಂಥ ಜೀವನ ಇಲ್ಲಿ ಲಕ್ಷ ತೊಗೊಂಡ್ರು ನಡ್ಸೋಕ್ಕಾಗಲ್ಲ. ಬೆಳಗ್ಗೆ ಎದ್ದರೆ ಬೇಗ ಎದ್ದೇಳಬೇಕು, ಬ್ಯಾಗ್ ತಗೊಳ್ಕೊಂಡು ರೆಡಿಯಾಗಿ ಹೋಗು, ಅಲ್ಲೆಲ್ಲೋ ಕ್ಯಾಂಟೀನಲ್ಲಿ ತಿಂಡಿ ಸಿಗುತ್ತೆ ತಿನ್ನು, ಮತ್ತು ಅದೇ ಲ್ಯಾಪ್ಟಾಪು ಕೆಲಸ, ಎಲ್ಲಿವರೆಗೂ ಹೊಡ್ತೀಯ? ಒಂದು ಈಗ ದುಡ್ಡು ಮಾಡಬೇಕು, ಎಂಡ್ವರೆಗೂ ನೀನು ದುಡ್ಡು ಕೂಡಿಕೊಂಡು ನಾನು ಇನ್ಮೇಲೆ ದುಡ್ಡು ಕೂಡಿಕ್ಕಿದ್ದೀನಿ, ಇದನ್ನು ಅನುಭವಿಸ್ತಾ ಬಂದ್ಬಿಡೋಣ ಅಂತಂದು ಇದು ಮಾಡ್ತೀವಿ. ಎಂಡ್ ಆಫ್ ದಿ ದುಡ್ದು ಅದನ್ನ ಅನುಭವಿಸೋಕ್ಕೂ ಆಗಲ್ಲ. ಆ ರೀತಿ ತುಂಬ ಕಷ್ಟ ಆಗ್ಬಿಡುತ್ತೆ. ಆದರೆ ಹಳ್ಳಿ ಜನಗಳು ಏನು ಮಾಡ್ತಾರೆ, ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ನಿಮಿಷನೂ ಜೀವಿಸ್ತಾರೆ.
ನನಗೆ ಆದಾಯ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಬೆಳೆ ಹೋಯ್ತು ಹೌದು, ನಂಬಿ ಭೂತಾಯಿನ ನಂಬಿ ಹಾಕಿದ್ವಿ, ಬಂದಿಲ್ಲ, ಅದಕ್ಕೆ ಪ್ಲಾನ್ ಬಿ ಏನೋ ಒಂದು ಮಾಡ್ಕೊಳ್ಳೋಣ. ಆ ಥರ ಹಸು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ, ಬಟ್ ಆ ಜೀವನನ ಹೆಂಗೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ನೋಡಿದಾಗ ನೀವು ಎಷ್ಟೇ ಅಪ್ಡೇಟ್ ಆಗಲಿ, ಏನೇ ಇದು ಬರಲಿ, ಆ ಜೀವನನ ನಾವು ಆ ಥರ ಹ್ಯಾಪಿ ಮೂಮೆಂಟ್ ಜೀವನನ ಇಲ್ಲಿ ಲಕ್ಷ ಕೊಟ್ಟು ನಾವು ಬೆಂಗಳೂರಲ್ಲಿ ಜೀವನ ಮಾಡೋದು ಸಿಗಲ್ಲ. ಹಳ್ಳಿ ಜನರು ಇದು, ಅದಕ್ಕೆ ಹಳ್ಳಿ ಜನ ಬಂದು ಬೆಂಗಳೂರಲ್ಲಿ 2 ದಿನ ಇರೋಕ್ಕಾಗಲ್ಲ. ಬೇಡಪ್ಪ ಇಲ್ಲಿ ಇರೋಕ್ಕಾಗಲ್ಲ, ನಮಗೆ ಹೋಗ್ಬಿಡ್ತೀವಿ, ನಮ್ಮ ಜೀವನ ಚೆನ್ನಾಗಿದೆ, ಹಳ್ಳಿ ಜೀವನ ಏನು ಇಲ್ಲ ಅಂತಂದ್ರೆ ಪಕ್ಕದವ್ರು, ಇವತ್ತು ಊಟ ಇಲ್ಲ ಅಂದ್ರೆ ಪಕ್ಕದವರು, ನಾನು ಅದನ್ನ ನೋಡಿದ್ದೀನಿ. ನಮ್ಮ ಮನೇಲಿ ಒಂದು ಸಲ ಏನೋ ರಾಗಿ ಹಿಟ್ಟು ಖಾಲಿ ಆಯಿತು ಅಂತಂದರೆ ಪಕ್ಕದ ಮನೆಯಲ್ಲಿ ಕೊಡೋರು, ರಾಗಿ ಹಿಟ್ಟಿಲ್ವಾ, ನೀನು ನೆಕ್ಸ್ಟ್ ಜಿನ ಮಾಡಿಸ್ಕೊಂಡು ಬಂದಮೇಲೆ ಆ ಹಿಟ್ಟು ತೊಗೊಳ್ರಿ ಕೊಡೋರು. ಅದೇ ಇಲ್ಲಿ ಒಂದು ಸಲ ಪಕ್ಕದ ಡೋರ್ ಲಾಕ್ ಆಯ್ತು ಅಂದ್ರೆ ಪಕ್ಕದ ಮನೆಯವ್ರು ಬೆಲ್ ಮಾಡಿದ್ರೆ ತೆಗಿಯಲ್ಲ, ಯಾರೋ ಕಳ್ಳ ಬಂದಿದ್ದಾನೆ ಯಾಕೆ ತೆಗಿಯೋದು, ಈ ರೀತಿ ಟ್ರೀಟ್ ಮಾಡ್ತಾರೆ. ಹಳ್ಳಿಲಿ ಹಂಗಿರಲ್ಲ. ಹಳ್ಳಿ ಜನಗಳು ಪದೇ ಪದೇ ಅದನ್ನು ಹೇಳ್ತಾರೆ, ಹೌದು ಹಳ್ಳಿ ಜೀವನ ಚೆನ್ನಾಗಿದೆ ಅಂತ ಇದು ಮಾಡ್ತಾರೆ. ಅವರು ಅಂತಾರೆ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲಪ್ಪ, ಈ ಸಿಟಿಗೆ ಬಂದು ಕಾಲ ಚೇಂಜ್ ಆದಾಗೆಲ್ಲ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲಪ್ಪ, ಏನಿರುತ್ತೋ ಬಿಡುತ್ತೋ ನಾವು ಅನುಸರಿಸ್ಕೊಂಡು ತುಂಬ ಖುಷಿಯಾಗಿ ಜೀವನ ನಡ್ಸ್ಕೊಂಡು ಹೋಗ್ತಿದ್ವಿ, ಎಲ್ಲ ಇದೆ, ದುಡ್ಡು ಇದೆ, ಎಲ್ಲ ಆದಾಯ ಇದೆ, ಕೋಟಿ ಗಟ್ಟಲೆ ಇದ್ರೂ ನೆಮ್ಮದಿ ಇಲ್ಲ, ಒಳ್ಳೆ ಜೀವನ ಇಲ್ಲ, ಆವಾಗ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಿ ಅಂತ ಹೇಳ್ತಿದ್ವಿ. ಇವಾಗ ನಮ್ಗೆ ಅನಿಸಿರೋ ಪ್ರಕಾರ ಹಳೆ ಕಾಲ ಚೆನ್ನಾಗಿತ್ತು ಅನ್ಸುತ್ತಾ ಅಥವಾ ಇವಾಗಿನ ಈ ಪ್ರೆಸೆಂಟ್ ನಮಗೆ ಚೆನ್ನಾಗಿತ್ತು ಅಂತ ಅನ್ಸುತ್ತಾ? ಎಲ್ಲವೂ ಬದಲಾದಂತೆ ನಾವು ಆ ಕಾಲಗಳಿಗೆ ಹೊಂದ್ಕೊಂಡು ಹೋಗಬೇಕು. ಈಗ ನಾವು ಓದಬೇಕಾದ್ರೆ ಕೆಲವು ಇವಾಗ ಏನು ಸೌಲಭ್ಯಗಳಿದೆಯೋ ಅದು ಸಿಗ್ತಿರ್ಲಿಲ್ಲ ಅಂತ ನಾವು ಸುಮ್ಮನೆ ಕೂತಿರ್ಲಿಲ್ಲ. ಓಕೆ, ಇರೋದ್ರಲ್ಲಿ ಯೂಸ್ ಮಾಡಿಕೊಂಡು ನೋಡೋಣ, ಎಜುಕೇಷನ್ ಸಿಸ್ಟಮ್ ಇರ್ಬೋದು, ನಾವು ಬದುಕೋ ರೀತಿ ಇರ್ಬೋದು, ನಾವು ತಿನ್ನೋ ಫುಡ್ ಇರ್ಬೋದು, ಅದಕ್ಕೆ ತಕ್ಕಂತೆ ಬದುಕಿದ್ವಿ. ಆ ದಿನಗಳು ಹೋಗ್ತಾ ಕಳೀತಾ ನೆಕ್ಸ್ಟು ಕಾಲ ಬದಲಾದಂತೆ ಏನೇನೋ ಟೆಕ್ನಿಕಲಿ ಫಾರ್ವರ್ಡ್ ಆಯಿತು, ಜಗತ್ತನ್ನೋದು ತಂತ್ರಜ್ಞಾನದಲ್ಲಿ ಮುಂದೋಗ್ತಿದೆ, ಅದಕ್ಕೂ ಹೊಂದ್ಕೋಬೇಕು. ಈ ನಮ್ಮ ಮನುಷ್ಯರ ಜೀವನ ಅನ್ನೋದೇ ಕಾಲ ಹೆಂಗೆ ಬರುತ್ತೋ ಅದಕ್ಕೆ ಹೊಂದ್ಕೊಂಡು ಹೋಗೋದೇ ಒಂದು ಒಳ್ಳೆಯ ಜೀವನ ಅಂತ ನಾನು ಭಾವಿಸ್ಬೋದು. ಹೌದು, ನಾನು ಅವಾಗ ನಾನು ಓದಬೇಕಾದ್ರೆ ಈಗಿನ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಈಗಿನ ಜೀವನದ ಪದ್ಧತಿಗಳಿರಲಿಲ್ಲ, ಆದರೂ ಆ ಕಾಲ ಹೆಂಗಿತ್ತು ಅದಕ್ಕೆ ಹೊಂದ್ಕೊಂಡ್ವಿ. ಈಗ ಕಾಲ ಕೆಲವು ಬದಲಾಗಿದೆ, ಈಗ ಅದಕ್ಕೂ ಹೊಂದ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ನಮ್ಮ ಜನ್ರೇಷನ್ ಬಿಟ್ಟು ನೆಕ್ಸ್ಟ್ ಯಾರೋ ಬಂದರು ಅವಾಗ ನಾವು ಹೇಳ್ತೀವಿ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ನಿಮ್ಮ ಕಾಲದಲ್ಲಿ ಈಗ ಸಿಗ್ತಿದೆ ಅಂತ. ಆ ಕಾಲಕ್ಕೂ ಹೊಂದ್ಕೊಂಡು ಹೋಗ್ಬೇಕು, ಎಲ್ಲ ಕಾಲಕ್ಕೂ ಹೊಂದ್ಕೊಂಡು ಹೋಗ್ಬೇಕು. ಇವಾಗ ನಿಮ್ಮ ಸಿನಿಮಾ ನೋಡಿ ಪ್ರೇಕ್ಷಕ ಆಡಿಯನ್ಸ್ ಹೊರಗಡೆ ಬರಬೇಕಾದ್ರೆ ಕಣ್ಣೀರು ಹಾಕ್ತಾನ? ಕಣ್ಣೀರು ಅಂತಂದರೆ ಕಣ್ಣೀರು ಫುಲ್ ಹತ್ಕೊಂಡು ಬಂದ್ಬಿಡ್ತಾರೆ, ಆ ಥರ ಏನು ಇದಿಲ್ಲ. ಬಟ್ ಒಂದು ಭಾವನೆಗಳಿದೆ, ನಾನು ಹೇಳ್ತಾ ಹೋಗ್ತೀನಿ, ಅದನ್ನು ಫೀಲ್ ಮಾಡೋನು ಕಣ್ಣೀರು ಹಾಕಿದರೆ ಹಾಕ್ಬೋದು, ಇಲ್ಲ ಜಸ್ಟ್ ಫೀಲಲ್ಲೇ ಹೌದು ಅವ್ನು ನಂಗೆ ಮಾಡಬಾರ್ದಿತ್ತು ಅಂತ ಈ ಥರ ಫೀಲ್ ಮಾಡೋದು ಇರ್ಬೋದು. ಈ ಕಣ್ಣೀರು ಹಾಕಿ ನೋಡಿ ಅಯ್ಯೋ ಅದು ಹೋಗ್ಬಿಡ್ತು, ಯಜಮಾನ ವಿಷ್ಣುವರ್ಧನ್ ಸರ್ ಸಿನಿಮಾ ಇದಕ್ಕೆ ಹೋಗ್ಬಿಡ್ತು. ಬಟ್ ನಾವು ಅದನ್ನು ಟ್ರೈ ಮಾಡ್ತೀವಿ, ಕೆಲವು ಸೀನ್ಗಳು ಬಂದಾಗ ಅದನ್ನ ಎಮೋಷ್ನಲಿ ತೊಗೊಂಡೋಗೋದು ಮಾಡ್ತೀವಿ. ಇವಾಗಿನ ಆಡಿಯನ್ಸ್ಗಳು ಎಲ್ಲ ನ್ಯಾಚುರಲಾಗಿ ನೋಡ್ತಾರೆ, ಮಾಡಿದ್ದಾನೆ ಹೌದು ಅಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾನೆ, ಈ ರೀತಿ ಟ್ರೀಟ್ ಮಾಡ್ತಾರೆ. ಸಿನಿಮಾನ ಆಡಿಯನ್ಸ್ಗಳು ನೋಡೋ ರೀತಿ ಬದಲಾಗಿದೆ. ಮೊದಲೆಲ್ಲ ನಮಗೆ ಟೆಕ್ನಿಕಲಿ ಏನೂ ಗೊತ್ತಿರಲಿಲ್ಲ, ಒಬ್ಬ ಆಡಿಯನ್ಸ್ ರೀತಿ ಮಾತ್ರ ನೋಡ್ತಿದ್ವಿ ಸಿನಿಮಾನ. ಅವಾಗ ಅಲ್ಲೇನೋ ಅವನೊಂದು ಎಮೋಷ್ನಲಿ ಕಣ್ಣೀರು ಹಾಕ್ಕೊಂಡು ಟ್ರಾಜಿಡಿಲಿ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಹತ್ಬಿಡ್ತಿದ್ವಿ ನಾವು. ಇವಾಗ ಹಂಗಿಲ್ಲ, ಅಲ್ಲಿ ಹತ್ಕೊಂಡು ಹೋಗ್ತಿದ್ದಾನ, ಕ್ಯಾಮ್ರಾ ಯಾಕೆ ಹಿಂಗೆ ಬಂದಿದೆ, ವೈಟ್ ಶಾರ್ಟಲ್ಲೇ ಹೋಗ್ಬೋದಿತ್ತಲ್ಲ, ಈ ರೀತಿ ಟೆಕ್ನಿಕಲಿ ಯೋಚನೆ ಮಾಡಿದಾಗ ಎಮೋಷ್ನಲ್ ನಮಗೆ ಅದು ಹೋಗಲ್ಲ. ಕೆಲವು ಆಡಿಯನ್ಸ್ಗಳಿದ್ದಾರೆ ಆ ಟೆಕ್ನಿಕಲಿ ಎಲ್ಲನೂ ಬಿಟ್ಟು ಬರೀ ಪಾತ್ರ ಮತ್ತು ಆ ಕ್ಯಾರೆಕ್ಟರ್ ಹೆಂಗಿದೆ ಈ ರೀತಿ ನೋಡಿದಾಗ ಎಮೋಷ್ನಲಿ ಆಗ್ತಾರೆ. ಅದು ನಾನು ಹೇಳೋಕ್ಕಾಗಲ್ಲ, ಹತ್ರ ಅಳಬಹುದು, ಅಳದೇ ಇರಬಹುದು. ಬ್ರೋ, ಫೈನಲಿ ಜುಲೈ 3ಕ್ಕೆ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಮೂವಿ ಥಿಯೇಟ್ರಿಗೆ ಬರ್ತಾ ಇದೆ. ಸೊ ನೀವೇ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಅವರಿಗೆ ಹೇಗೆ ಒಂದು ವೆಲ್ಕಮ್ ಲೆಟರ್ ಕೊಡ್ತೀರಾ? ಎಸ್, ಎಲ್ಲ ಕನ್ನಡ ಜನರಿಗೆ ಮೊದಲನೇದಾಗಿ ಎಲ್ಲ ಹೊಸಬ್ರು ಸೇರಿಕೊಂಡು ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಿ ಅನ್ನೋ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದೀವಿ. ಸಿನಿಮಾದಲ್ಲಿ ಒಡಿ ಏನೂ ಇಲ್ಲ, ಕಾಮಿಡಿ ರಿಯಾಲಿಟಿ ಸಿನಿಮಾ ನಗಿಸುತ್ತೆ, ಎಮೋಷ್ನಲಿ ಸಮ್ ಟೈಮಲ್ಲಿ ಫೀಲ್ ಮಾಡಿಸುತ್ತೆ, ಮತ್ತು ಟ್ವಿಸ್ಟ್ಗಳಿರುತ್ತೆ ಕೆಲವು ಸೀಕ್ವೆನ್ಸ್ಗಳಲ್ಲಿ, ಎಲ್ಲನೂ ಅನುಭವಿಸ್ತಾ, ಯಾವುದೇ ಐಟಮ್ ಸಾಂಗ್ಸ್ ಇದೇನೂ ಇಲ್ಲ, ಮುಜುಗರ ತರುವಂಥ ಸನ್ನಿವೇಶಗಳು ಯಾವುದೂ ಇಲ್ಲ, ತುಂಬ ಲೋನ್ಲಿ ಫೀಲ್ನೆಸ್ ಅದು ಕೂಡ ಇಲ್ಲ. ಕೆಲವರು ಫೀಲ್ ಮಾಡ್ಬೋದು, ಎಲ್ಲ ಪಾತ್ರಗಳನ್ನು ಒಂದೊಂದು ಪಾತ್ರಗಳ ಬಗ್ಗೆ ನಾನು ಇದನ್ನು ಅನುಭವಿಸಿದ್ದೀನಿ ಅಂತ ಫೀಲ್ ಮಾಡ್ಬೋದು.
ಬೆಂಗಳೂರಿಗೆ ಬಂದಾಗ ನೀವು ನಮ್ಮ ಬೆಂಗಳೂರಿನ ಕನ್ನಡದ ಜನರು ಎಲ್ಲರೂ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡು ನಾನೇನೋ ಒಂದು ಸಿನಿಮಾ ಮಾಡ್ತೀನಿ ಅಂದಾಗ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು ಮಾಡುವಂಥ ಬೆನ್ತಟ್ಟಿ ಹಿಂದೆ ನಿಂತಿದ್ದೀರಾ. ಈಗ ನಾವೆಲ್ಲ ಹೊಸ ಟೀಮವರು ಆ ಸಿನಿಮಾನ ನೀವು ಹಿಂದೆ ನಿಂತಿದ್ದಕ್ಕೆ ಆ ಪರಿಶ್ರಮಕ್ಕೆ ನಾವು ಸಿನಿಮಾ ಮಾಡಿದ್ದೀವಿ. ಸೊ ನೀವು ಒನ್ಸು ಟ್ರೈಲರು ಸಿನಿಮಾದ ಸಾಂಗ್ಸು ರಿಲೀಸ್ ಆಗ್ತವೆ ಆನಂದ್ ಆಡಿಯೋದಲ್ಲಿ. ಈಗ ಆಲ್ರೆಡಿ ಟ್ರೈಲರ್ ಸಾಂಗ್ಸ್ ರಿಲೀಸ್ ಆಗಿದ್ದಾವೆ. ನೀವು ನೋಡಿ ನಮ್ಮ ಸಿನಿಮಾದ ಕ್ವಾಲಿಟಿ, ಕಂಟೆಂಟ್, ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬನ್ನಿ, ಇದನ್ನು ಕೇಳ್ಕೊಳ್ತೀವಿ. ಅಗೇನ್ ಸಿನಿಮಾಗಳಂತೂ ಮಾಡ್ತಾನೆ ಇರ್ತೀವಿ. ನಮಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ನೀವೆಲ್ಲ ಅವತ್ತು ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಸಿನಿಮಾ ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಕಾನ್ಫಿಡೆನ್ಸಾಗಿ ಹೇಳ್ತೀನಿ, ನಮ್ಮ ಸಿನಿಮಾದ ಟ್ರೈಲರ್ ಆ್ಯಂಡ್ ಸಾಂಗ್ಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಇಷ್ಟೊತ್ತು ನಮಗೆ ಈ ಹೊಸಬ್ರಿಗೆ ಏನೇ ಒಂದು ವೇದಿಕೆ, ಒಂದು ಅವಕಾಶ ಅಂತಕ್ಕಂಥದ್ದು ಸಿಗಲ್ಲ. ಮೊದಲೆಲ್ಲ ವೇದಿಕೆ ಅಂದರೆ ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಆ ಥರ ಇತ್ತು. ಈಗ ಕಾಲ ಬದಲಾಗಿದೆ. ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಿ ಅಂತ ಹೇಳೋದಕ್ಕೆ. ಯಶವಂತ್ ಅಂತ ಈಸ್ ಆಲ್ಸೋ ಆರ್ಟಿಸ್ಟ್ ಆ್ಯಂಡ್ ಡೈರೆಕ್ಟ್ರು. ಒಂದು ಇಂಟರ್ವ್ಯೂ ಮಾಡೋಣ, ನಾವೆಲ್ಲ DA ಆಗಬೇಕಾದ್ರೆ ಜೊತೆಗೇ ಸಿಕ್ಕಿತ್ತು. ಒಂದು ಇಂಟರ್ವ್ಯೂ ಮಾಡಿ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಳ್ಳೋಣ. ಇವಾಗೆಲ್ಲ ಟಿ ವಿಗಳನ್ನ ಬೆನ್ನಿಂದೆ ಕಟ್ಕೊಂಡು ಓಡೋಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ, ಮೊಬೈಲ್ಗಳು ಬಂದಾಗಿಂದ ನಮ್ಮ ಈ ಜಾಲತಾಣ ಅಂತಕ್ಕಂಥ ತುಂಬ ಹರಡಿದೆ. ಈ ಮೂಲಕ ರೀಚ್ ಮಾಡ್ತೀವಿ ಅಂತ ಖುಷಿ ಆಯಿತು, ಬಂದ್ ಮಾಡಿದ್ದೀವಿ. ಇಷ್ಟೊತ್ತು ನಮಗೆ ವೇದಿಕೆ ಕಲ್ಪಿಸಿಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜರ್ನಿ ಹೀಗೆ ಕಂಟಿನ್ಯೂ. ಎಸ್, ಥ್ಯಾಂಕ್ ಯು.